ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಕನ್ನಡ ಕುಲಕೋಟಿಗೂ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಂದಿನಂತೆ ಒಂದು ಪ್ರಶ್ನೆ ಕಾಡುತ್ತೆ, ಹೊಸ ವರ್ಷ ಅಂದರೆ ಯುಗಾದಿ ಅಲ್ವಾ ಅಂತ. ಖಂಡಿತ ಹೊಸ ವರ್ಷ ಯುಗಾದಿನೇ, ಅದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಆದರೆ ವ್ಯಾವಹಾರಿಕವಾಗಿ ಹಾಗೆಯೇ ಕೆಲವು ವಿಷಯಗಳಿಗೆ ಜನವರಿ 1ನೇ ತಾರೀಕು ಕೂಡ ಹೊಸ ವರ್ಷ ಅಂತ ನಾವು ಅನ್ಕೋಬೇಕಾಗತ್ತೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯನಿಗೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಬಹಳ ವರ್ಷ ಕಷ್ಟಗಳನ್ನು ಅನುಭವಿಸಿ ಸಾಕಾಗಿದೆ, ಈ ಆಂಗ್ಲ ವರ್ಷ ಹೊಸ ವರ್ಷದಲ್ಲಿ ನಮಗೇನಾದರೂ ಒಳ್ಳೆಯದು ಆಗುತ್ತಾ, ಒಳ್ಳೆಯದು ಮಾಡ್ಕೋಬೋದಾ ಅಂತ ಈ ರೀತಿ ಪ್ರಶ್ನೆಗಳೆಲ್ಲ ನಮಗೆ ಬರ್ತಾನೆ ಇರುತ್ತೆ. ಇದು ಮನುಷ್ಯನ ಸ್ವಾಭಾವಿಕ ಗುಣ. ಮನೆ ಕಟ್ಟೋದಾಗಲಿ, ಇನ್ವೆಸ್ಟ್ಮೆಂಟ್ಸ್ ಮಾಡೋದಾಗಲಿ, ಮದುವೆ ವಿಷಯಗಳಾಗಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಆರೋಗ್ಯದ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಸ್ವಂತದವರ ಜೊತೆಯಲ್ಲಿ ವ್ಯತ್ಯಾಸಗಳು, ಕಿತ್ತಾಟಗಳಾಗ್ಬೋದು, ಗಂಡ ಹೆಂಡತಿ ಜಗಳ ಆಗ್ಬೋದು, ಮಕ್ಕಳ ದುರ್ವರ್ತನೆ, ಈ ರೀತಿ ನಾನಾ ಸಮಸ್ಯೆಗಳಿಗೆ ಹೊಸ ವರ್ಷದಲ್ಲಿ ಮುಕ್ತಿ ಸಿಗುತ್ತಾ ಅಂತ ಬಹಳ ಜನ ಯೋಚನೆ ಮಾಡ್ತಾ ಇರ್ತಾರೆ. ಈಗ 1ನೇ ತಾರೀಕು ಈ ಯೋಚನೆಗಳು ಹೆಚ್ಚಾಗುತ್ತೆ. ಯಾಕಂದರೆ ಸೈಕಲಾಜಿಕಲ್ ಆಗಿ ಹೊಸ ವರ್ಷ ಅಂತ ಮನುಷ್ಯನ ಮನಸ್ಸಿಗೆ ಬಂದೇ ಬರುತ್ತೆ. ಹೊಸ ವರ್ಷದಲ್ಲಿ ಹೊಸದೇನಾದರೂ ಆಗುತ್ತೆ ಅಂತ ಸ್ವಾಭಾವಿಕವಾಗಿ ಬಂದೇ ಬರುತ್ತೆ. ಆಗ ನಾವೇನು ಮಾಡ್ತೀವಿ ಅಂದರೆ, ಆ ಸಮಯಕ್ಕೆ ಗ್ರಹಸ್ಥಿತಿಗಳನ್ನ ನಾವು ನೋಡಿಕೊಂಡು, ಯಾವ ಗ್ರಹ ಎಲ್ಲಿದೆ ಅಂತ ನೋಡಿಕೊಂಡು, ಯಾವ ಲಗ್ನ ಇರುತ್ತೆ ಅಂತ ನೋಡಿಕೊಂಡು, ಒಂದು ಮುಹೂರ್ತ ಶಾಸ್ತ್ರದಲ್ಲಿ ನಾವು ಮಾಡ್ತೀವಲ್ಲ, ಆ ರೀತಿಯಲ್ಲಿ ಮಾಡ್ಕೊಳ್ತೀವಿ. ಈ ಆಂಗ್ಲ ವರ್ಷಕ್ಕೆ ನೋಡಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಹೆಸರು. ಇದಕ್ಕೆ ಯಾಕೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಹೆಸರು ಕರೀತಾರೆ ಅಂದರೆ, 1582ರಲ್ಲಿ ಆ ಇಸ್ವಿಯಲ್ಲಿ ಪೋಪ್ ಗ್ರಿಗೋರಿ ದ 13ನೇ ಪೋಪು ಒಂದು ಕ್ಯಾಲೆಂಡರ್ ರಿಫಾರ್ಮ್ಸ್ ಅಂತ ಮಾಡ್ತಾರೆ, ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ. ಹೀಗಾಗಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಅದಕ್ಕೆ ಹೆಸರು. ಹೀಗಾಗಿ ನನ್ನ ಅನುಭವದಲ್ಲಿ ಜನವರಿ 1ನೇ ತಾರೀಕು ಗ್ರಹಸ್ಥಿತಿಗಳು ತಕ್ಕ ಮಟ್ಟಿಗೆ ಮನುಷ್ಯನ ಆಗು ಹೋಗುಗಳ ಬಗ್ಗೆ ಸೂಚನೆಗಳು ಕೊಡುತ್ತೆ. ಹಾಗೆಯೇ ನಾನು ನನ್ನ 47 ವರ್ಷದ ಅನುಭವದಲ್ಲಿ ದೀರ್ಘ ಲೆಕ್ಕಾಚಾರ ಮಾಡಿ ರಾಶಿ ಫಲ ಹಾಗೂ ಪ್ರಪಂಚದ ಮೇಲೆ ಈ ರೀತಿ ಗ್ರಹಸ್ಥಿತಿಗಳು ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅಂತ ನಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ, ಜನವರಿ 1ನೇ ತಾರೀಕು 0 ಗಂಟೆಗೆ ಅಂದರೆ 1 ಜಾನ್ವರಿ 2025 00 ಅವರ್ಸ್ ಅಂತ ತಗೊಳ್ತೀವಿ. ಗ್ರಹಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಎಂದಿನಂತೆ ಕನ್ಯಾ ಲಗ್ನ, ಈ ಬಾರಿಯೂ ಲಗ್ನದಲ್ಲಿ ಕೇತು. ಕನ್ಯಾ ಲಗ್ನ ಇರಲೇಬೇಕಂದ್ರೆ ಸೂರ್ಯ ಬಂದ್ಬಿಟ್ಟು ಧನುಸ್ಸಲ್ಲಿದ್ದರೆ ಅವಾಗ ಕನ್ಯಾ ಲಗ್ನನೇ ಇರೋದು. ಆಮೇಲೆ ಲಗ್ನದಲ್ಲಿ ಕೇತು ಇರ್ತಾನೆ. ತೃತೀಯ ಅಂದರೆ ವೃಶ್ಚಿಕದಲ್ಲಿ ಲಗ್ನಾಧಿಪತಿ ಬುಧ ಇರ್ತಾನೆ. ಚತುರ್ಥದಲ್ಲಿ ರವಿ ಹಾಗೂ ಚಂದ್ರ. ಈ ಬಾರಿ ಹೊಸ ವರ್ಷದ ದಿನ ಶುಕ್ಲ ಪ್ರತಿಪಾದ ಆಗುತ್ತೆ, ಅಂದರೆ ಅಮಾವಾಸ್ಯೆ ಆದ ಮಾರನೇ ದಿನ. ಷಷ್ಠದಲ್ಲಿ ಅಂದರೆ ಕುಂಭದಲ್ಲಿ ಶನಿ ಇರ್ತಾನೆ ಹಾಗೂ ಶುಕ್ರ ಕೂಡ ಇರ್ತಾನೆ. ಮೀನದಲ್ಲಿ ರಾಹು. ನವಮದಲ್ಲಿ ಅಂದರೆ 9ನೇ ಮನೆಯಲ್ಲಿ ವೃಷಭದಲ್ಲಿ ವಕ್ರ ಗುರು. ಹಾಗೆಯೇ ಕರ್ಕದಲ್ಲಿ ನೀಚ ವಕ್ರ ಕುಜ ಇರ್ತದೆ. ಇದರ ಪರಿಣಾಮಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮುಂಚಿತವಾಗಿ ಒಂದು ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ವರ್ಷ ಅಂದರೆ 2025 ನಾನಾ ರೀತಿಯ ಗ್ರಹ ಗೋಚಾರಗಳು ಉಂಟಾಗುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನು ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ಹೊಸ ವರ್ಷದಲ್ಲಿ ಮಾರ್ಚ್ 18ನೇ ತಾರೀಕು ಶನಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಾರ್ಚ್ 30ನೇ ತಾರೀಕು ಚಂದ್ರಮಾನ ಯುಗಾದಿ ಆಗುತ್ತೆ. ಅಂದರೆ ಕ್ರೋಧಿ ನಾಮ ಸಂವತ್ಸರ ಮುಗಿದು ವಿಶ್ವವಸು ನಮ್ಮ ಸಂವತ್ಸರ ಶುರು ಆಗುತ್ತೆ. 2025 ಮೇ 8ನೇ ತಾರೀಕು ಗುರು ಗ್ರಹ ವೃಷಭದಿಂದ ಮಿಥುನಕ್ಕೆ ಕಾಲಿಡ್ತಾನೆ. ಹಾಗೆಯೇ ಜೂನ್ 15ನೇ ತಾರೀಕು ರಾಹು ಕೇತುಗಳ ರಾಶಿ ಬದಲಾವಣೆ ಕೂಡ ಆಗುತ್ತೆ. ರಾಹು ಮೀನದಿಂದ ಕುಂಭಕ್ಕೆ ಹಿಂದಕ್ಕೆ ಬರ್ತಾನೆ. ಆಮೇಲೆ ಕೇತು ಬಂದು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ರಾಹು ಕೇತುಗಳು ಯಾವಾಗಲೂ ಬ್ಯಾಕ್ವರ್ಡ್ ಮೋಷನ್ ಅಂತ ತಗೊಳ್ತೀವಿ. ಇಷ್ಟೆಲ್ಲ ಸಾಲದು ಅಂತ ಒಂದು ಬಹಳ ಮುಖ್ಯ ವಿಷಯ ಅಂದರೆ, ಯುಗಾದಿ ದಿನ ಅಂದರೆ ಮಾರ್ಚ್ 30ನೇ ತಾರೀಕು ಮೀನ ರಾಶಿಯಲ್ಲಿ 6 ಗ್ರಹಗಳು ಸೇರುತ್ತೆ. ಇದು ಸ್ವಲ್ಪ ಅಪರೂಪದ್ದು ಅಸ್ಟ್ರಾಲಾಜಿಕಲ್ ಕಾಂಬಿನೇಷನ್ನು. ರವಿ, ಚಂದ್ರ,
ವಕ್ರ ಬುಧ, ವಕ್ರ ಶುಕ್ರ, ಬುಧ ಮತ್ತು ಶುಕ್ರ ಇಬ್ಬರು ವಕ್ರವಾಗಿರ್ತಾರೆ. ರಾಹು ಹಾಗೂ ಶನಿ, ರವಿ ಚಂದ್ರ ವಕ್ರ ಬುಧ, ವಕ್ರ ಶುಕ್ರ, ರಾಹು ಹಾಗೂ ಶನಿ ಇರ್ತಾರೆ. ಇದು ಸ್ವಲ್ಪ ಚಿಂತಾಜನಕದು ಗ್ರಹಸ್ಥಿತಿ ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ಮುಂದಕ್ಕೆ ವಿಶ್ಲೇಷಣೆ ಕೊಡ್ತೀನಿ. ಈ ಹೊಸ ವರ್ಷದ ಗ್ರಹಸ್ಥಿತಿಗಳ ಪ್ರಭಾವ ರಾಶಿಗಳ ಮೇಲೆ ಅದಕ್ಕೆ ಸದ್ಯಕ್ಕೆ ಆ ಶನಿದು ಬದಲಾವಣೆ ಆಗೋದ್ರಿಂದ ಮಾರ್ಚ್ 18ನೇ ತಾರೀಕಿನವರೆಗೂ ಮಾತ್ರ ಇರುತ್ತೆ. ಆ ನಂತರ ಶನಿ ಪ್ರಭಾವ ಟೇಕ್ ಓವರ್ ಮಾಡುತ್ತೆ. ಅಫ್ಕೋರ್ಸ್ ತಮಗೆಲ್ಲ ಗೊತ್ತಿದ್ದಂಗೆ ಅದೊಂದು ದೀರ್ಘ ಸಂಚಿಕೆ ಸೂಕ್ತ ಸಮಯದಲ್ಲಿ ನಾನು ಮಾಡ್ತೀನಿ. ಅದು ಕೂಡ ಬಹಳ ವಿಶೇಷ ಸಂಚಿಕೆ. ಪ್ರಪಂಚದ ಮೇಲೆ ಈ ಗ್ರಹಸ್ಥಿತಿಗಳನ್ನು 1ನೇ ತಾರೀಕು ಗ್ರಹಸ್ಥಿತಿ ಇರುತ್ತಲ್ಲ, ಪ್ರಭಾವ ವರ್ಷದ ಪೂರ್ತಿ ಇರುತ್ತೆ. ರಾಶಿಯ ಫಲಗಳನ್ನ ಹೇಳೋಕ್ಕೆ ಮುಂಚಿತವಾಗಿ ಈ ಹೊಸ ವರ್ಷದ ಗ್ರಹಸ್ಥಿತಿಗಳು ಪ್ರಪಂಚದ ಮೇಲೆ ಯಾವ ರೀತಿ ಬೀರಬಹುದು ಅಂತ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೀನಿ ವೀಕ್ಷಕರೇ. ತಾವೆಲ್ಲ 2 ದಶಕಗಳ ಕಾಲ ನನ್ನ ಪ್ರೋಗ್ರಾಮ್ಸ್ ನೋಡಿರೋ ಹಾಗೆ ನಾನು ಕೊಟ್ಟಿರೋ ಎಷ್ಟೋ ಭವಿಷ್ಯ ನುಡಿಗಳು ತಕ್ಕ ಮಟ್ಟಿಗೆ ಸರಿಯಾಗೇ ಬಂದಿದೆ. ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಜನರಲ್ ಆಗಿ ಈ ಗ್ರಹಸ್ಥಿತಿ ಪ್ರಕಾರ ಲಗ್ನದಲ್ಲಿ ಕೇತು ಇದ್ದರೆ ಜನರಲಿಗೆ ಸೋಂಕುಗಳು ಹೆಚ್ಚಾಗುತ್ತೆ, ಶ್ವಾಸಕೋಶದ ತೊಂದರೆಗಳು ಜಾಸ್ತಿ ಆಗುತ್ತೆ, ಹೊಟ್ಟೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಭೂಮಿ ತಾಪಮಾನ ಹೆಚ್ಚಾಗ್ಬೋದು. ಈ ಸತಿ ಸಮ್ಮರ್ ಬಂದ್ಬಿಟ್ಟು ಸ್ವಲ್ಪ ಜೋರಾಗಿರುತ್ತೆ. ಮನುಷ್ಯನ ಬುದ್ಧಿ ಸಾಧಾರಣವಾಗಿ ಹತೋಟಿಯಲ್ಲಿ ಇರಲ್ಲ. ಯಾಕೆಂದರೆ ದುರಾಸೆಗಳು ಜಾಸ್ತಿ ಆಗ್ಬೋದು, ದ್ವೇಷಗಳು ಜಾಸ್ತಿ ಆಗ್ಬೋದು. ತೃತೀಯದಲ್ಲಿ ವೃಶ್ಚಿಕದಲ್ಲಿ ಬುಧ ಇದ್ದರೆ ಆರೋಗ್ಯದ ಸಮಸ್ಯೆಗಳು, ಇಂಡಿಸಿಪ್ಲಿನ್, ದುರಾಸೆ ಹಾಗೂ ಚಿಂತೆಯಿಂದ ಹೆಚ್ಚಾಗಬಹುದು. ಇದು ನಾನು ಹೇಳ್ತಾ ಇಲ್ಲ ವೀಕ್ಷಕರೇ, ಗ್ರಂಥಗಳ ಪ್ರಕಾರ. ಹಾಗೇನೆ ತಾವೆಲ್ಲ ನೋಡ್ತಾ ಇರೋ ಹಾಗೆ ಇದು ಸದ್ಯಕ್ಕೆ ನಡೀತಾ ಇರೋ ಪ್ರವೃತ್ತಿ. ಹೊಸ ವರ್ಷ ಅಮಾವಾಸ್ಯೆ ಆದಮೇಲೆ ಪಾಡ್ಯ ದಿವಸ ಶುರು ಆಗುತ್ತೆ. ಅದಕ್ಕೆ ಸಾಧಾರಣವಾಗಿ ಏನು ಹೇಳ್ತಾರೆ ಅಂದರೆ ವ್ಯಸನಾಸಕ್ತಿ ಚಿತ್ತಶ್ಚ ಅಂತ ಹೇಳ್ತಾರೆ. ಅಂದರೆ ಜನರು ಮನಸ್ಸು ಹತೋಟಿ ತಪ್ಪುತ್ತೆ ಅಂತ. ಮನಸ್ಸಿನ ಚಿಂತೆಗಳು ಹೆಚ್ಚಾಗಿ ನ್ಯೂರೋಲಾಜಿಕಲ್ ಇಶ್ಯೂಸು, ಡಿಸಾರ್ಡರ್ಸು ಕೂಡ ಹೆಚ್ಚಾಗಬಹುದು. ಯಾವಾಗಲೂ ಬುಧನಿಗೂ ಕುಜನಿಗೆ ಸಂಬಂಧ ಇದ್ದರೆ ಸ್ವಲ್ಪ ನರ ದೌರ್ಬಲ್ಯಗಳು ಬರುತ್ತೆ. ಇದಕ್ಕೆಲ್ಲ ಪರಿಹಾರ ಪೂಜೆ, ಪುನಸ್ಕಾರ, ಹೋಮ, ಹವನ ಖಂಡಿತವಾಗಿ ಅಲ್ಲವೇ ಅಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಧ್ಯಾನ, ಇತಿಮಿತಿಯಲ್ಲಿ ವ್ಯಾಯಾಮ, ಹಾಗೇನೆ ಆದಷ್ಟು ಮಟ್ಟಿಗೆ ಸಮಾಧಾನವಾಗಿರೋದು, ಈ ರೀತಿಯಲ್ಲಿ ಇಟ್ಕೊಂಡ್ರೆ ಆವಾಗ ಗ್ರಹ ದೋಷಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಸೂರ್ಯ ಸರ್ಕಾರವನ್ನು ಸೂಚಿಸ್ತಾನೆ. ಕೇಂದ್ರ ಸರ್ಕಾರದ ಬುಡಗಳು ಸ್ವಲ್ಪ ದುರ್ಬಲ ಆಗಬಹುದು. ಹಾಗೆಯೇ ಕೇಂದ್ರ ಸರ್ಕಾರದ ಮುಖ್ಯಸ್ಥರಿಗೆ ಅನಾರೋಗ್ಯ ಕಾಡಬಹುದು. ಹೋದ ವರ್ಷ ಹೇಳಿದ್ದೆ ರಾಜ್ಯದ ಒಂದು ಹಿರಿಯ ರಾಜಕಾರಣಿಗೆ ಒಳ್ಳೆಯದಲ್ಲ ಅಂತ. ಒಂದು ಅದ್ಭುತ ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಚಿನ್ನ ಹಾಗೂ ಬೆಳ್ಳಿ ಬೆಲೆಗಳು ಫ್ಲಕ್ಚುಯೇಟ್ ಆಗುತ್ತೆ, ಏರುಪೇರುಗಳಾಗ್ತಾ ಇರುತ್ತೆ. ಶುಕ್ರ ಹಾಗೂ ಶನಿ ಷಷ್ಠದಲ್ಲಿದ್ದರೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ಆವಿಷ್ಕಾರ ನಡೀಬೋದು. ಆದರೆ ಈ ಹೊಸ ವರ್ಷದಲ್ಲಿ ಒಂದು ಹಿರಿಯ ಕಲಾವಿದರಿಗೂ ಅಷ್ಟು ಕ್ಷೇಮ ಅಲ್ಲ. ಧನಸ್ಥಾನಾಧಿಪತಿ ಶುಕ್ರ ಷಷ್ಠದಲ್ಲಿದ್ದರೆ ಎಕಾನಮಿ ಯಾವುದು ಒಳ್ಳೆಯದಲ್ಲ. ಭಾಳ ಪ್ರೈಸಸ್ ಎಲ್ಲ ರೈಸ್ ಆಗೋದು, ವ್ಯಾಲ್ಯೂಸ್ ಬೀಳೋದು, ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ದೈನಂದಿನ ವಸ್ತುಗಳು ಅದರ ಬೆಲೆ ಎಲ್ಲ ಭಾಳ ಏರಿಕೆಯಾಗಿ ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಅಂತಾರಾಷ್ಟ್ರೀಯ ಯುದ್ಧಗಳು, ಅದರ ಅಬ್ಬರದಿಂದ ಕೆಲವು ದೇಶಗಳ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತ ಉಂಟಾಗುತ್ತೆ. ಈ ಹಿಂದೆನೂ ಹೇಳಿದ ಹಾಗೆ ಪ್ರಕೃತಿ ವಿಕೋಪಗಳು ಹಾಗೂ ಅಗ್ನಿ ಅವಘಡಗಳು ಕೂಡ ಆಗಾಗ ಮಾನವ ಕುಲವನ್ನು ಬಾಧಿಸ್ತಾ ಬರುತ್ತೆ. ಗುರು ನವಮದಲ್ಲಿದ್ದರೆ ವಕ್ರವಾಗಿ ಮತ್ತಷ್ಟು ಹೊಸ ದೇವತಾ ಮನುಷ್ಯರು ಅನಿರೀಕ್ಷಿತವಾಗಿ ಪ್ರತ್ಯಕ್ಷ ಆಗಬಹುದು. ಕುಜ ನೀಚ ರಾಶಿಯಲ್ಲಿ ವಕ್ರಗತನಾಗಿರೋದ್ರಿಂದ ಭೂ ಅವ್ಯವಹಾರಗಳು ಹೆಚ್ಚಾಗಬಹುದು. ಹಾಗೆಯೇ ಮತ್ತಷ್ಟು ಲಾರ್ಜ್ ಸ್ಕೇಲ್ ಲ್ಯಾಂಡ್ ಸ್ಕ್ಯಾಂಡಲ್ಸ್ ಎಲ್ಲ ಹೊರಗೆ ಬೀಳ್ಬೋದು. ಮತ್ತು ಭಾಳ ಇಂಪಾರ್ಟೆಂಟು ಕರ್ಕ ರಾಶಿ ಜಲತತ್ವ ರಾಶಿ ಆಗಿರೋದ್ರಿಂದ, ಯಾಕಂದರೆ ಕರ್ಕದಲ್ಲಿ ಕುಜ ನೀಚ ರಾಶಿಯಲ್ಲಿರೋದು, ಅಲ್ಲಲ್ಲಿ ಜಲ ಕಲುಷಿತ ಆಗಬಹುದು. ಹಾಗೆಯೇ ಈಗ ನಾವು ನೋಡ್ತಿರೋ ಹಾಗೆ ಬೆಂಕಿ ಅವಘಡಗಳೂ ಸ್ವಲ್ಪ ಹೆಚ್ಚಾಗಬಹುದು. ತರಕಾರಿಗಳಿಗೂ ಹಾಗೂ ಆಹಾರಕ್ಕೂ ವಿಷ ಬೆರಕೆ, ಈ ದಂಧೆಗಳು ಹೆಚ್ಚಾಗಬಹುದು. ಇದರಿಂದ ಕಾಯಿಲೆಗಳು ಕೂಡ ಹೆಚ್ಚಾಗಬಹುದು. ಆದರೆ ಗುರು ಸದ್ಯಕ್ಕೆ ಬಲವಾಗಿರೋದ್ರಿಂದ ದೈವಾನುಗ್ರಹದಿಂದ ಜನಸಾಮಾನ್ಯರಿಗೆ
ದೈವಾರಾಧನೆಯಿಂದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೆಯೇ ದೈವ ನಂಬಿಕೆ ಕೂಡ ಹೆಚ್ಚಾಗುತ್ತೆ. ಅನ್ಫಾರ್ಚುನೇಟ್ಲಿ ಶುಕ್ರ ಹಾಗೂ ಶನಿಯ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇರೋದ್ರಿಂದ ಒಂದು ಅಮ್ಮನವರ ಹಾಗೂ ಒಂದು ವಿಷ್ಣು ದೇವಾಲಯಗಳಿಗೆ ಯೋಗಕ್ಷೇಮಕ್ಕೆ ಅದು ಒಳ್ಳೆಯದಲ್ಲ. ಶನಿ ಮೂಲ ತ್ರಿಕೋಣ ಹಾಗೂ ಸಕ್ಷೇತ್ರದಲ್ಲಿ ಇರೋದ್ರಿಂದ ಕುಂಭದಲ್ಲಿ ಇನ್ನಷ್ಟು ಹೊಸ ಕಾನೂನು ಬದಲಾವಣೆಗಳಿಂದ ಜನಸಾಮಾನ್ಯರಿಗೆ ಮತ್ತಷ್ಟು ಅನುಕೂಲಗಳು ಉಂಟಾಗಬಹುದು. ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ಹಿಂದೆ 2024ರ ಭವಿಷ್ಯ ನುಡಿಗಳಲ್ಲಿ ಇದೇ ರೀತಿ ಹೇಳಿದ್ದೆ. ಈಗ ನೋಡಿ, ಹೊಸ ಕ್ರಿಮಿನಲ್ ಲಾಸ್ ಆಗಿದೆ, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಂ, ಇಷ್ಟು ಕ್ರಿಮಿನಲ್ ಲಾಸ್ನ ನಮ್ಮ ದೇಶದಲ್ಲಿ ಮಾಡರ್ನೈಸ್ ಹಾಗೂ ಸ್ಟ್ರೀಮ್ಲೈನ್ ಇವಾಗ ಆಗಿದೆ. ಜುಲೈ 2024ರಿಂದ ಅದು ಎಫೆಕ್ಟ್ ಆಗಿದೆ. ಇದು ಸಂತೋಷದ ವಿಷಯ. ಇಷ್ಟು ವೀಕ್ಷಕರೇ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಹಸ್ಥಿತಿಗಳ ಪರಿಣಾಮಗಳು. ಇದು ನನ್ನ ಅನಿಸಿಕೆ. ಇನ್ನು ರಾಶಿಗಳ ಮೇಲೆ ಹೊಸ ವರ್ಷದ ಗ್ರಹಸ್ಥಿತಿಗಳು ಏನು ಪರಿಣಾಮಗಳು ಬೀರಬಹುದು ಅಂತ ನೋಡೋಣ. ಆದರೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಪರಿಣಾಮಗಳು ಹೆಚ್ಚು ಕಡಿಮೆ 2025 ಮಾರ್ಚ್ 18ನೇ ತಾರೀಕಿನವರೆಗೂ ಮಾತ್ರ ಅಂತ ಹೇಳಿದ್ದೀನಿ. ಯಾಕಂದರೆ ಆ ನಂತರ ಶನಿ ಗೋಚಾರ ಉಂಟಾಗುತ್ತೆ. ಹಾಗೆಯೇ ಬಹಳ ಮುಖ್ಯ ವಿಷಯ ಏನಂದರೆ, ಯಾವುದೇ ಗ್ರಹ ಗೋಚಾರ ಫಲಗಳನ್ನು ಒಂದು ದಿಕ್ಸೂಚಿಯಾಗಿ ನೀವು ತಗೋಬೇಕಾಗತ್ತೆ. ಅಂದರೆ ಗೋಚಾರಗಳೇ ಎಲ್ಲ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ, ಶುದ್ಧ ತಪ್ಪಾಗುತ್ತೆ. ನಮ್ಮ ಜಾತಕದ ಬಲ ಅಬಲಗಳು, ಯೋಗಗಳು, ನಮ್ಮ ದಶಾಭುಕ್ತಿಗಳು ಇದೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ರಾಶಿ ಫಲಗಳನ್ನು ಬ್ರಾಡ್ ಗೈಡೆನ್ಸ್ಗೆ ಮಾತ್ರ ನೀವು ತಗೋಬೇಕು. ಆದರೂ ನನಗೆ ಬಹಳ ಅಭಿಮಾನಿಗಳು ತಿಳಿಸಿದ್ದಾರೆ. ಅಂದರೆ ಮೇಲ್ಸ್ ಬರೀತಾರೆ, ಲೆಟರ್ಸ್ ಬರೀತಾರೆ. ವರ್ಷಾನುಗಟ್ಲೆಯಿಂದ ನಾನು ಹೇಳೋ ರಾಶಿ ಫಲಗಳು ಬಹಳ ಮಟ್ಟಿಗೆ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಯಾಕಂದರೆ ಟೆಕ್ಸ್ಟ್ ಬುಕ್ ರೂಲ್ಸ್ ಪ್ರಕಾರ ನಾನು ಹೇಳೋದಿಲ್ಲ. ಗಂಟೆಗಳ ಕಾಲ ಅಧ್ಯಯನ ಮಾಡಿ ಎಲ್ಲ ನೋಟ್ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಪ್ರಯತ್ನ ಪಟ್ಟು ಇಡ್ತೀನಿ ಇದನ್ನು. ಇಷ್ಟು ವೀಕ್ಷಕರೇ ಈ ಹೊಸ ವರ್ಷದ ಗ್ರಹಸ್ಥಿತಿಗಳ ಪ್ರಭಾವ. ಈಗ ರಾಶಿ ಫಲಗಳು. ಮೇಷ, ರಾಶ್ಯಾಧಿಪತಿ ಕುಜ ಚತುರ್ಥದಲ್ಲಿ ಅಂದರೆ 4ನೇ ಮನೆಯಲ್ಲಿ ನೀಚ ಹಾಗೂ ವಕ್ರನಾಗಿದ್ದಾನೆ. ಇದು ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ. ಹಾಗೆಯೇ ಮೇಷರಾಶಿಯವರಿಗೆ ಎದೆಯ ಭಾಗದಲ್ಲಿ ಏನೋ ಮುಜುಗರ ಆಗುತ್ತೆ, ಅಂದರೆ ಕಂಜೆಷನ್ ಥರ ಇರ್ಬೋದು, ಕಟ್ದಂಗೆ ಇರ್ಬೋದು, ಏನೋ ಒಂದು ಮುಜುಗರ ಅಂತ ಆಗ್ತಾ ಇರುತ್ತೆ. ನಿರ್ಲಕ್ಷ್ಯ ಮಾಡಬಾರ್ದು. ಮನೆಯ ಶಾಂತಿಯುತ ವಾತಾವರಣ ಸ್ವಲ್ಪ ದೂರ ಆಗ್ಬೋದು. ಯಾಕಂದ್ರೆ 4ನೇ ಬಂದು ಹೌಸ್ ಡೊಮೆಸ್ಟಿಕ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಮನೆಯಲ್ಲಿ ಎಲ್ರಿಗೂ ಮುಜುಗರಗಳು ಜಾಸ್ತಿಯಾಗಿ ಕಿತ್ತಾಟಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಚತುರ್ಥಾಧಿಪತಿ ಚಂದ್ರ ಪಂಚಮಾಧಿಪತಿ ಸೂರ್ಯನ ಜೊತೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ತಾಯಿಯಿಂದ ಮಕ್ಕಳ ಯೋಗಕ್ಷೇಮಕ್ಕೆ ಒಳ್ಳೆಯದು, ಅಂದರೆ ಮೇಷರಾಶಿಯವರಿಗೆ. ಹಾಗೆಯೇ ಮೇಷರಾಶಿಯವರಿಗೆ ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ಸಿಂದ ಸ್ವಲ್ಪ ಧನ ಲಾಭ ಕೂಡ ಬರುತ್ತೆ. ದ್ವಿತೀಯದಲ್ಲಿ ವಕ್ರಗುರು ಇರೋದು ಒಳ್ಳೆಯದೇ, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆಯೇ ಗುರು 10ನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಈ ರಾಶಿಯವರಿಗೆ ನೌಕರಿಯಲ್ಲಿ ಹಾಗೂ ಉದ್ಯಮದಲ್ಲಿ ಅಂದರೆ ಬಿಸ್ನೆಸ್ಸಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯದಾಗುತ್ತೆ. ಶನಿ ಹಾಗೂ ಶುಕ್ರ ಲಾಭಸ್ಥಾನದಲ್ಲಿರೋದು ಕೂಡ ಒಳ್ಳೆಯದೇ ಹಣಕಾಸಿನ ವಿಷಯಕ್ಕೆ. ಆದರೆ ಶನಿ ಬಂದು ಲಗ್ನದ ಮೇಲೆ ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಜನರಲ್ ಆಗಿ ಏನೋ ಒಂಥರ ಮಂಕ್ ಥರ ಇರುತ್ತೆ, ಅವ್ರಿಗೆ ಮಂಕಾಗಿರ್ತಾರೆ. ಸ್ವಲ್ಪ ಮದುವೆ ಪ್ರಯತ್ನಗಳು ಫಲಿಸ್ಬೋದು. ಷಷ್ಠದಲ್ಲಿ ಕೇತು ಇರೋದ್ರಿಂದ ಪದೇ ಹೊಟ್ಟೆ ತೊಂದರೆಗಳು ಕಾಣಿಸ್ಕೋಬೋದು. ವ್ಯಯಸ್ಥಾನದಲ್ಲಿ ರಾಹು ಇದ್ದರೆ ಗಾರ್ಡನ್ ಇದ್ದರೆ, ಆದರೆ ವಿಚಿತ್ರ ಸ್ವಲ್ಪ ಪ್ಯಾರಾನಾರ್ಮಲ್ ಕನಸುಗಳು ಅಂತ ಹೇಳ್ತೀವಲ್ಲ, ಅದು ಏನೇನೋ ಒಂಥರ ವಿಚಿತ್ರವಾಗಿ ದೆವ್ವಗಳು ಬರೋದಿಲ್ಲ, ಅದು ನಿಜಾನ ಸುಳ್ಳು ಅದು ಬೇರೆ ವಿಷಯ. ಬಟ್ ಅದರ ಕನಸುಗಳಿಂದ ಸ್ವಲ್ಪ ಮನಸ್ಸು ಒಂಚೂರು ಆತಂಕ ಉಂಟಾಗುತ್ತೆ. ಪಿತೃಕಾರಕ ರವಿ ಹಾಗೂ ಮಾತೃಕಾರಕ ಚಂದ್ರ ಒಂದೇ ರಾಶಿಯಲ್ಲಿ ನವಮದಲ್ಲಿದ್ದರೆ ಕಾರಣಾಂತರಗಳಿಂದ ಸ್ವಲ್ಪ ಸಮಯ ಮೇಷರಾಶಿಯವರು ತಾಯಿ ತಂದೆಗಳಿಂದ ಸ್ವಲ್ಪ ದೂರ ಇರುವಂಥ ಪರಿಸ್ಥಿತಿಗಳು ಉಂಟಾಗ್ಬೋದು. ಅಂದರೆ ನಿಮಗೇನಾದರೂ ಬೇರೆ ಊರಲ್ಲಿ ಕೆಲಸ ಸಿಕ್ಬಿಡ್ಬೋದು, ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕು, ಅಥವಾ ಅಪ್ಪ ಅಮ್ಮನಿಗೆ ಏನಾದರೂ ಟ್ರೀಟ್ಮೆಂಟ್ಗೆ ಬೇರೆ ಊರಿಗೆ ಹೋಗ್ಬೇಕು, ಈ ರೀತಿಯಲ್ಲಿ ಆಗ್ಬೋದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಈಗ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಗೆ
ಪೂರ್ವ ಪುಣ್ಯಸ್ಥಾನಾಧಿಪತಿ ರವಿ ಶುಕ್ರನ ನಕ್ಷತ್ರ ಪೂರ್ವಾಷಾಢದಲ್ಲಿರೋದ್ರಿಂದ ಮೇಷರಾಶಿಯವರು ಅಮ್ಮನವರ ಆರಾಧನೆ ಮಾಡಬೇಕಾಗತ್ತೆ. ಮಾರ್ಚ್ 17ನೇ ತಾರೀಕುವರೆಗೂ ಶುಕ್ರವಾರಗಳು ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಸ್ವಲ್ಪ ಒಣ ಅವರೆಕಾಳು ಅರ್ಪಿಸಿದರೆ ಬಹಳ ಒಳ್ಳೆಯದು. ಗುರುವಿನ ಮನೆಯಲ್ಲಿ ರವಿ ಇರೋದ್ರಿಂದ ಅಂದರೆ ಧನುಸ್ಸಲ್ಲಿ ಈ ಸರಸ್ವತಿಯ ಮಂತ್ರವನ್ನು ದಿನನಿತ್ಯ ಉತ್ತರಾಭಿಮುಖ 108 ಬಾರಿ ಜಪಿಸಿ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಐಂ ಸರಸ್ವತ್ಯೈ ನಮ ಸ್ವಾಹ ಅಂತ ಬರುತ್ತೆ. ಓಂ ಐಂ ಸರಸ್ವತ್ಯೈ ಸ್ವಾಹ ಅಂತ ಬರುತ್ತೆ. ಇದನ್ನು ಮಾಡಿಕೊಳ್ಳಿ. ಇದನ್ನು ಜಪಿಸೋದ್ರಿಂದ ಸರಸ್ವತಿ ಅಮ್ಮನವರ ಆಶೀರ್ವಾದದಿಂದ ಯಾವ ಸಮಯಕ್ಕೆ ಏನು ಮಾಡಬೇಕು ಅಂತ ತಿಳುವಳಿಕೆ ಉಂಟಾಗಿ ಆವಾಗ ಕಷ್ಟಗಳನ್ನು ನೀವು ದೂರ ಇಡಬಹುದು. ಯಾವಾಗಲೂ ಮೈಂಡ್ ಸರಿಯಾಗಿ ಓಡಿದ್ರೆ ಆವಾಗ ಮಿಕ್ಕಿದ್ದು ಸಮಸ್ಯೆಗಳು ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ಮಂತ್ರ ಬಹಳ ಉಪಯುಕ್ತ. ಇಷ್ಟು ವೀಕ್ಷಕರೇ ಮೇಷರಾಶಿಗೆ ಸಂಬಂಧಪಟ್ಟಿದ್ದು ಫಲಗಳು. ಈಗ ವೃಷಭ ರಾಶಿ. ರಾಶಿಯಾಧಿಪತಿ ಶುಕ್ರ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಬಲಿಷ್ಠನಾಗಿ ಮಿತ್ರ ಶನಿ ಜೊತೆ ಇರೋದು ಬಹಳ ಒಳ್ಳೆಯದು. ಯಾವ ವೃಷಭ ರಾಶಿಯವರಿಗೆ ದೀರ್ಘಕಾಲ ಪ್ರಮೋಷನ್ ಆಗಿಲ್ವೋ, ಅಂದರೆ ಎಷ್ಟೋ ಜನ ವರ್ಷಾಂಗಳೆಲ್ಲ ವರ್ಕ್ ಮಾಡ್ಕೊಳ್ತಾ ಇರ್ತಾರೆ, ಅವ್ರ ಪ್ರಮೋಷನ್ಸ್ ಆಗಿರಲ್ಲ, ಪಾಪ ಕೇಪಬಿಲಿಟೀಸ್ ಇರುತ್ತೆ ಬಟ್ ಆಗ್ತಾ ಇರಲ್ಲ, ಅಂಥವ್ರಿಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಒಳ್ಳೆಯ ಭೋಗ ಜೀವನ, ಸ್ವಲ್ಪ ಮಟ್ಟಿಗೆ ಅವರವರಿಗೆ ತಕ್ಕಂತೆ ಲಕ್ಸುರಿ ಲೈಫ್ ಅಂತ ಇರುತ್ತೆ. ವೃಷಭ ರಾಶಿಯ ಪಬ್ಲಿಕ್ ಲೈಫ್ ಹಾಗೂ ಸಿನಿಮಾ ರಂಗ ಹಾಗೂ ಕಲಾವಿದರಿಗೆ ಖುಷಿ ಕೊಡುವಂಥ ಬೆಳವಣಿಗೆ ಆಗ್ಬೋದು ಈ ರಾಶಿಯವರಿಗೆ. ಆದರೆ ರಾಷ್ಟ್ರಾಧಿಪತಿ ಶುಕ್ರನ ಮೇಲೆ ಕುಜನ ಅಷ್ಟಮ ದೃಷ್ಟಿಯಿಂದ ಈ ರಾಶಿಯವರಿಗೆ ಏನಾದರೂ ಒತ್ತಡಗಳಂತೂ ಇದ್ದೇ ಇರುತ್ತೆ, ಸ್ಟ್ರೆಸ್ ಫ್ಯಾಕ್ಟರ್ಸ್ ಅಂತ. ಪತಿ ಅಥವಾ ಪತ್ನಿಯ ದರ್ಪ ಹೆಚ್ಚಾಗ್ಬೋದು. ಅಂದರೆ ವೃಷಭ ರಾಶಿಯವ್ರಿಗೂ ಮದುವೆ ಆಗಿರುತ್ತಲ್ಲ, ಅವ್ರಿಗೆ ಅವ್ರ ಹೆಂಡತಿನೋ ಅಥವಾ ಅವ್ರ ಗಂಡನೋ ಜೋರು ಮಾಡೋದು ಜಾಸ್ತಿ ಆಗ್ಬೋದು. ಸ್ವಲ್ಪ ಜಾಗ್ರತೆ ಅಂತಿದ್ರೆ, ತಾಳ್ಮೆ ಅಂತಿದ್ರೆ ಬಹಳ ಒಳ್ಳೆಯದು. ತೃತೀಯದಲ್ಲಿ ವಕ್ರ ನೀಚ ಕುಜ ಇದ್ದರೆ ಒಡ ಹುಟ್ಟಿದವ್ರ ಜೊತೆ ಸ್ವಲ್ಪ ಅಸಮಾಧಾನ, ಹಾಗೆಯೇ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಸಪ್ತಮಾಧಿಪತಿ ಕುಜನಿಗೆ ಬಲ ಇಲ್ಲ, ಹೀಗಾಗಿ ದಾಂಪತ್ಯಕ್ಕೆ ಒಳ್ಳೆಯದಲ್ಲ. ಪತಿ ಅಥವಾ ಪತ್ನಿಗೆ ರಕ್ತದಲ್ಲಿ ಏರುಪೇರುಂಟಾಗಿ ಅನಾರೋಗ್ಯ ಕಾಡಬಹುದು. ರವಿ ಹಾಗೂ ಚಂದ್ರ ಅಷ್ಟಮದಲ್ಲಿರೋದ್ರಿಂದ ತಾಯಿ ತಂದೆಗಳಿಂದ ಸ್ವಲ್ಪ ಹಿಂಸೆ ಆಗುತ್ತೆ. ಇಲ್ಲೇನಾಗುತ್ತೆ ವೀಕ್ಷಕರಂದರೆ, ನೀವು ಕೇಳ್ಬೋದು ಯಾಕೆ ಈ ರೀತಿ ಇಲ್ಲಿ ಅಂತ. ನೋಡಿ, ಬಹಳ ಕೇಸಸ್ ನಾನು ನೋಡ್ತಾ ಇರ್ತೀನಿ. ನಾನು ಇಂಥವ್ರದ್ದೇ ತಪ್ಪು ಅಂತ ಹೇಳೋಕ್ಕಲ್ಲ, ಬಟ್ ಎಷ್ಟೋ ಕೇಸಲ್ಲಿ ಅದೇನಾಗುತ್ತೆ, ನೀವು ಇಬ್ಬರು ಮಕ್ಕಳಿದ್ರೆ, ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಅಂತಿದ್ರೆ, ಅಥವಾ ಇಬ್ಬರು ಗಂಡು ಮಕ್ಕಳಿದ್ರೆ ಆ ತಾಯಿ ತಂದೆಗಳಿಗೆ ದೊಡ್ಡ ಮಗನ ಮೇಲೆ ಅಷ್ಟು ಸಮಾಧಾನ ಇರಲ್ಲ, ಚಿಕ್ಕ ಮಗನ ಪ್ರೀತಿ ಜಾಸ್ತಿ ಮಾಡ್ತಾರೆ. ಈ ರೀತಿಯಲ್ಲಿ ಸ್ವಲ್ಪ ಭೇದಗಳು ಮಾಡುವಂಥದ್ದು ಇರುತ್ತೆ. ಸದ್ಯಕ್ಕೆ ಈ ರಾಶಿಯವರಿಗೆ ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೀವು ತಾಳ್ಮೆ ಅಂದಿದ್ರೆ ಬಹಳ ಒಳ್ಳೆಯದು. ಹಾಗೆಯೇ ಭಾಳ ಇಂಪಾರ್ಟೆಂಟು, ಈ ರಾಶಿಯ ವ್ಯವಸಾಯ ಮಾಡೋರಿಗೆ, ಅಂದರೆ ನಮ್ಮ ರೈತ ಬಾಂಧವರಿಗೆ ಅಷ್ಟು ಶುಭ ಅಲ್ಲ. ಅಂದರೆ ಬೆಳೆಗಳು ಸರಿಯಾಗಿ ಬರದೇ ಇರ್ಬೋದು. 10ನೇ ಮನೆಯಲ್ಲಿ ಶನಿ ಬಲಿಷ್ಠನಾಗಿರೋದ್ರಿಂದ ಈ ರಾಶಿಯ ವಕೀಲರು ಹಾಗೂ ನ್ಯಾಯಾಧೀಶರಿಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಆದರೆ ಬಹಳ ಒತ್ತಡ ಕೂಡ ಇರುತ್ತೆ. ಪಂಚಮದಲ್ಲಿ ಕೇತು ಇದ್ದರೆ ವೃಷಭ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದರೆ ಹುಸಿ ವೈದ್ಯರ ಟ್ರೀಟ್ಮೆಂಟಿಂದ ಎಡವಟ್ಟುಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಜನರಲಾಗಿ ಸಜೆಸ್ಟ್ ಮಾಡೋದು, ಈ ರೀತಿ ಇದ್ದಾಗ ಒಳ್ಳೆಯ ವೈದ್ಯರನ್ನ ಗುರುತಿಸಿ ಅಲ್ಲಿ ಹೋಗ್ತಾ ಇರಿ. ಯಾರೋ ಅಲ್ಲಿ ಪಂಡಿತರಿದ್ದಾರೆ, ಇನ್ನೇನೋ ಮಾಡ್ತಾರೆ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ ಇರೋ ಡಾಕ್ಟರ್ ತೋರಿಸ್ಕೊಂಡು ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಸಪ್ತಮದಲ್ಲಿ ಬುಧ ಇದ್ದರೆ ಹಣದ ವಿಷಯಕ್ಕೆ ಒಳ್ಳೆಯದೇ. ಹಳೆ ಶೇರ್ ಇನ್ವೆಸ್ಟ್ಮೆಂಟ್ಸಿಂದ ಸ್ವಲ್ಪ ಲಾಭ ಕೂಡ ಬರುತ್ತೆ. ಆದರೆ ಹೊಸ ಶೇರ್ ಮಾರ್ಕೆಟಿಂದ ದೂರ ಇದ್ದರೆ ಒಳ್ಳೆಯದು. ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ರಾಶಿಯಲ್ಲಿ ವಕ್ರ ಗುರು ಇದ್ದರೆ ಧನಾರ್ಜನ ಆಗುತ್ತೆ. ಆದರೆ ಗುರು ರೋಹಿಣಿ ನಕ್ಷತ್ರದಲ್ಲಿರೋದು ಸದ್ಯಕ್ಕೆ ಒಳ್ಳೆಯದಲ್ಲ. ಇರೋ ಅಥವಾ ಬರೋ ಹಣವನ್ನು ಅನ್ವೈಸ್ ಇನ್ವೆಸ್ಟ್ಮೆಂಟ್ಸಿಂದ ಹಾಗೂ ಸ್ಪೆಕ್ಯುಲೇಟಿವ್ ಆ್ಯಕ್ಟಿವಿಟಿ ಅಂದರೆ ರೇಸ್ ಗೀಸು ಇದೆಲ್ಲ ಮಾಡಿಕೊಂಡು ಅದರಿಂದ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಸಪ್ತಮದಲ್ಲಿ, ಅದರಲ್ಲೂ ವೃಶ್ಚಿಕದಲ್ಲಿ ಬುಧ ಇದ್ದರೆ ಏನಾಗುತ್ತೆ ಅಂದರೆ, ಕೆಲವು ಜ್ಯೋತಿಷ ಗ್ರಂಥಗಳ ಪ್ರಕಾರ ಉತ್ತರ ಕಾಲಾಮೃತ, ಪರಾಶರ ಹೋರ ಇದರಲ್ಲೆಲ್ಲ ನಾನು ನೋಡ್ಕೊಂಡಿದ್ದೀನಿ.
ಈ ಶಾಸ್ತ್ರಗಳ ಪ್ರಕಾರ ಲಗ್ನಾಧಿಪತಿಗೆ ಬಲ ಇಲ್ಲದಿದ್ದರೆ ದೈಹಿಕ ದಾಂಪತ್ಯ ಸುಖಕ್ಕೆ ಒಳ್ಳೆಯದಲ್ಲ. ಅಂದರೆ ನಿಶ್ಶಕ್ತಿ ಉಂಟಾಗ್ಬೋದು. ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ ಒಳ್ಳೆಯ ವೈದ್ಯರ ಸಲಹೆ ಪಡೆಯಿರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏಕಾದಶದಲ್ಲಿ ರಾಹು ಇದ್ದರೆ ಗೋಮುಖ ವ್ಯಾಘ್ರ ಸ್ನೇಹಿತರು ಹಾಗೂ ಸೋದರ ಮಾವ ಅಥವಾ ಸೋದರ ಅತ್ತೆಯಂದ್ರಿಂದ ಅವರ ಲಾಭದ ಆಸೆಗೆ ನಿಮ್ಮನ್ನು ವಂಚಿತರಾಗಿ ಮಾಡಬಹುದು. ಇದೆಲ್ಲ ಎಲ್ಲ ವೃಷಭ ರಾಶಿಗೆ ಆಗುತ್ತೆ ಅಂತಲ್ಲ, ನಿಮ್ಮ ದಶಾಭುಕ್ತಿಗಳು ಕೆಟ್ಟಿದ್ರೆ ಆ ರೀತಿಯಲ್ಲಿ ಆಗ್ಬೋದು. ಪರಿಹಾರ: ಪಂಚಮದಲ್ಲಿ ಕೇತು, ಪಂಚಮಾಧಿಪತಿ ಬುಧ ಕುಜನ ಮನೆಯಲ್ಲಿ, ಹಾಗೇನೆ ರಾಶ್ಯಾಧಿಪತಿ ಶುಕ್ರ ಕೂಡ ಕುಜನ ನಕ್ಷತ್ರದಲ್ಲಿ ಕುಜವತ್ ಕೇತು ಅಂತ ಹೇಳೋದ್ರಿಂದ ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಈ ಕುಜ ಮಂತ್ರವನ್ನು 27 ಬಾರಿ ಜೋರಾಗಿ ಜಪಿಸಿ. ಧರಣೀಯ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಇಷ್ಟು ವೀಕ್ಷಕರೇ ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು ಫಲಗಳು. ಈಗ ಮಿಥುನ ರಾಶಿ. ರಾಶ್ಯಾಧಿಪತಿ ಬುಧ 6ನೇ ಮನೆಯಲ್ಲಿ ಅಂದರೆ ಷಷ್ಠದಲ್ಲಿ ಕುಜನ ಮನೆಯಲ್ಲಿರೋದು ಒಳ್ಳೆಯದಲ್ಲ. ನೋಡಿ ವೀಕ್ಷಕರೇ, ನಾನು ಯಾವಾಗಲೂ ಹೇಳೋ ಹಾಗೆ ಬುಧನಿಗೂ ಕುಜನಿಗೂ ಸಂಬಂಧ ಇದ್ದರೆ ಸಾಧಾರಣವಾಗಿ ಲೈಟಾಗಿ ನರ ದೌರ್ಬಲ್ಯ ಬರುತ್ತೆ, ಮೈಗ್ರೇನ್ ಅಥವಾ ಸೈನಸ್ ತಲೆನೋವು ಆವಾಗ ಕಾಡ್ಬೋದು, ಹಾಗೆಯೇ ಅವ್ರ ತಾಳ್ಮೆ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಈಗೋ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಿಂದ ಸಂಬಂಧಗಳು ಕೆಡಬಹುದು, ಇವರ ಮನಸ್ಸಿಗೂ ಮನಃಶಾಂತಿಗೂ ಸ್ವಲ್ಪ ಧಕ್ಕೆ ಬರಬಹುದು. ಹೀಗಾಗಿ ಸದ್ಯಕ್ಕೆ ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ. 6ನೇ ಮನೆಗೆ ಸಾಲದ ಮನೆ ಅಂತಾನೂ ಹೇಳ್ತೀವಿ ನಾವು. ಹೀಗಾಗಿ ಇವರು ಹಿಂದೆ ತಗೊಂಡಿರೋ ಸಾಲಗಳಿಂದ ತೊಂದರೆಗಳು ಜಾಸ್ತಿ ಆಗ್ಬೋದು. ಹಾಗೆಯೇ ಈಗ ಮತ್ತೆ ಸಾಲ ಯಾವುದೇ ಕಾರಣಕ್ಕೆ ತೊಗೊಂಡ್ರೂ ಭೂ ವ್ಯವಹಾರಕ್ಕೋ, ಎಜುಕೇಷನ್ ಲೋನ್ಸು, ಮದುವೆ ಖರ್ಚಿಗೋ ಸಾಲ ಅಥವಾ ಮನೆಗೆ ಹಾಗೂ ಸೈಟ್ಗೆ ತೊಗೊಳ್ಳೋಂಥ ಸಾಲ ಮಾಡಿಕೊಂಡ್ರೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗ್ಬೋದು. ಯೋಚನೆ ಮಾಡಿ ಆನಂತರ ನಿರ್ಧಾರ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಲದ ವ್ಯವಹಾರದಿಂದ ಸ್ವಲ್ಪ ದೂರ ಇದ್ದರೆ ಸದ್ಯಕ್ಕೆ ಒಳ್ಳೆಯದು. ಚತುರ್ಥದಲ್ಲಿ ಕೇತು ಇದ್ದರೆ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ದ್ವಿತೀಯದಲ್ಲಿ ವಕ್ರ ನೀಚ ಕುಜ ಇರೋದ್ರಿಂದ ದಂತ ತೊಂದರೆಗಳು ಉಂಟಾಗ್ಬೋದು. ರೂಟ್ ಕೆನಾಲ್ ಈ ರೀತಿ ಟ್ರೀಟ್ಮೆಂಟು ಆಗ್ಬೋದು. ಸಪ್ತಮದಲ್ಲಿ ಅಂದರೆ ದ್ವಿಸ್ವಭಾವ ರಾಶಿಯಲ್ಲಿ ರಾಹು ಹಾಗೂ ಚಂದ್ರ ಇರೋದ್ರಿಂದ ಈ ರಾಶಿಯವರು ಯಾರು ವಿವಾಹ ಆಗಿ ಡೈವೋರ್ಸ್ ಆಗಿರುತ್ತೋ ಅಥವಾ ಯಾರು ಅವರ ಇವರನ್ನ ಕಳ್ಕೊಂಡಿರ್ತಾರೋ, ಪತಿ ಅಥವಾ ಪತ್ನಿಯನ್ನು ಕಳ್ಕೊಂಡಿರ್ತಾರೋ ಅಂಥವ್ರಿಗೆ ಪುನರ್ವಿವಾಹ ಆಗುವಂಥ ಸಾಧ್ಯತೆಗಳಿರುತ್ತೆ. ಅವರು ಸಹ ಅದೇ ಪ್ರಯತ್ನದಲ್ಲಿ ಇದ್ದರೆ. ಪಿತೃಸ್ಥಾನದ ಶನಿ ಪಿತೃಸ್ಥಾನದಲ್ಲಿ ಇದ್ದರೆ ತಂದೆಯಿಂದ ಏನಾದರೂ ಅನುಕೂಲ ಉಂಟಾಗುತ್ತೆ. ಹಾಗೆಯೇ ಪಿತೃಸ್ಥಾನದಲ್ಲಿ ವ್ಯಯಾಧಿಪತಿ ಶುಕ್ರ ಇರೋದ್ರಿಂದ ಯಾರ ತಂದೆಯಂದ್ರಿಗೆ ಪುನರ್ವಿವಾಹ ಆಗಿರುತ್ತೋ, ಕೆಲವರು 2 ಮದುವೆ ಆಗಿರುತ್ತಲ್ಲ ಆ ರೀತಿಯಲ್ಲಿ, ಅಂಥ ಚಿಕ್ಕಮ್ಮಂದಿರಿಂದ ಸ್ವಲ್ಪ ಮಿಥುನ ರಾಶಿಯವರಿಗೆ ತೊಂದರೆಗಳು ಹೆಚ್ಚಾಗಬಹುದು. ದಶಮದಲ್ಲಿ ರಾಹು ಜಲತತ್ವ ರಾಶಿಯಲ್ಲಿದ್ದರೆ ಸಾಫ್ಟ್ವೇರ್ ಪ್ರೊಫೆಷನಲ್ಸು, ಲಿಕ್ಕರ್ ಡೀಲರ್ಸು ಹಾಗೂ ವಿದೇಶದಲ್ಲಿ ಇರುವಂಥ ನೌಕರಿಯಲ್ಲಿ ಪ್ರಯತ್ನದಲ್ಲಿರುವಂಥವ್ರಿಗೆ ಯಶಸ್ಸು ಸಿಗುತ್ತೆ. ಸಪ್ತಮಾಧಿಪತಿ ಗುರು ವ್ಯಯಸ್ಥಾನದಲ್ಲಿ ವಕ್ರನಾಗಿರೋದ್ರಿಂದ ಗಂಡ ಹೆಂಡತಿಯರ ಸಾಮ್ಯತೆ ಅಷ್ಟಕ್ಕಷ್ಟೇ ಇರುತ್ತೆ. ಪರಿಹಾರ: ರಾಶ್ಯಾಧಿಪತಿ ಬುಧನನ್ನು ಬಲಪಡಿಸಬೇಕು. ಬುಧನ ಅಧಿಪತಿ ಮಹಾವಿಷ್ಣು ಆಗ್ತಾನೆ. ಒಳ್ಳೆಯ ಪೌಷ್ಟಿಕ ಆಹಾರ ಸೇವಿಸಬೇಕು. ಬುಧನ ದೋಷ ಇದ್ದರೆ ಮಂಗಳವಾರ, ಬುಧವಾರ ಹಾಗೂ ಶನಿವಾರಗಳಲ್ಲಿ ಹೆಸರು ಕಾಳಿನ ಅಡುಗೆ ಸೇವಿಸಬೇಕು ಅಂತ ಕೆಲವು ಆರೋಗ್ಯದ ಗ್ರಂಥಗಳಲ್ಲಿ ತಿಳಿಸ್ತಾರೆ. ಹಾಗೆಯೇ ಸದ್ಯಕ್ಕೆ ಬುಧವಾರ ಸಂಜೆ ವಿಷ್ಣುವಿನ ಯಾವುದೇ ರೂಪದಲ್ಲಿ ಇರುವಂಥ ದೇವಾಲಯದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಸ್ವಲ್ಪ ಹೆಸರು ಕಾಳು ಅರ್ಪಿಸಿ. ದಿನನಿತ್ಯ ಉತ್ತರಾಭಿಮುಖ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರವನ್ನು 400 ಬಾರಿ, ಇದಕ್ಕೆ ಅರ್ಧಾಷ್ಟ ಅಂತ ಹೇಳ್ತೀವಿ, ಜಪಿಸಿದರೆ ದೋಷ ನಿವಾರಣೆ ಆಗುತ್ತೆ. ಇಷ್ಟು ವೀಕ್ಷಕರೇ ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕಟಕ ರಾಶಿ. ರಾಶ್ಯಾಧಿಪತಿ ಚಂದ್ರ ಷಷ್ಠದಲ್ಲಿ ಪಾಡ್ಯ ಸ್ಥಿತಿಯಲ್ಲಿ ಬಲಹೀನನಾಗಿದ್ದಾನೆ. ಚಂದ್ರನ ಜೊತೆ ಸೂರ್ಯನೂ ಇದ್ದಾನೆ. ಪಿತ್ತದಿಂದ ಆಗೋ ದೇಹ ಕಷ್ಟಗಳು ಕಾಣಿಸ್ಕೋಬೋದು. ಕರ್ದಿರೋ ಪದಾರ್ಥಗಳು
ಅಂದರೆ ಆಯಿಲಿ ಫುಡ್ಡು, ಫ್ರೈಡ್ ಫುಡ್ಡು ಇದೆಲ್ಲ ಇರುತ್ತೆ, ಅದನ್ನು ದೂರ ಇಡಬೇಕಾಗತ್ತೆ. ರಾಶಿಯಲ್ಲಿ ವಕ್ರ ನೀಚ ಕುಜ ಇರೋದ್ರಿಂದ ಏನೋ ಕೆಲಸಕ್ಕೆ ಬಾರದೇನೋ ಅಂತ ಒತ್ತಡಗಳಿರುತ್ತೆ. ಏನೋ ಕೆಲಸಕ್ಕೆ ಬರೋದು ಸ್ಟ್ರೆಸ್ಸಸ್ ಅಂತ ಹೇಳ್ತೀವಲ್ಲ ಅದು. ಕೆಲವರಿಗೆ ರಕ್ತಹೀನತೆ ಕೂಡ ಉಂಟಾಗ್ಬೋದು. ನೀರು ಹಾಗೂ ಬೆಂಕಿ ಸ್ಥಳಗಳಲ್ಲಿ ಬಹಳ ಜಾಗ್ರತೆ ವಹಿಸಬೇಕಾಗುತ್ತೆ. ಪಂಚಮದಲ್ಲಿ ಬುಧ ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು. ಇವರು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಆದರೆ ಅಷ್ಟಮದಲ್ಲಿ ಶುಕ್ರ ಹಾಗೂ ಅಷ್ಟಮಾಧಿಪತಿ ಶನಿ ಇರೋದ್ರಿಂದ ಅದು ಒಂದು ಒಳ್ಳೆಯ ಯೋಗ. ನೋಡಿ ವೀಕ್ಷಕರೇ, ಈ ಯೋಗಗಳು ಅಂತ ನಾವೇನು ಹೇಳ್ತೀವಿ ಬರೀ ಜನ್ಮ ಜಾತಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕೆಲವು ಯೋಗಗಳು ಮುಹೂರ್ತಗಳಲ್ಲಿ, ಗ್ರಹ ಗೋಚಾರಗಳಲ್ಲೂ ಬರ್ತದೆ. ಯಾವ ರಾಶಿಗೆ ಯೋಗಗಳು ಅಪ್ಲೈ ಆಗುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಈಗ ಸದ್ಯಕ್ಕೆ ಈ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಿದ್ದು, ಯೋಗಕ್ಕೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಇಲ್ಲಿ ನೋಡಿ, ಕಟಕ ರಾಶಿ ಅಧಿಪತಿ ಚಂದ್ರ ಗುರುವಿನ ಮನೆಯಲ್ಲಿ ಧನಸ್ಥಾನಾಧಿಪತಿ ರವಿ ಜೊತೆ ಧನುಸ್ಸಲ್ಲಿದ್ದು, ಧನುಸ್ಸಿನ ಅಧಿಪತಿ ಗುರು ಲಾಭಸ್ಥಾನದಲ್ಲಿದ್ದರೆ ಇದಕ್ಕೆ ಹೆಸರು ಅಯತ್ನ ಧನ ಲಾಭ ಯೋಗ ಅಂತ ಬರ್ತಿದ್ದು. ಇದು ಗ್ರಂಥಗಳಿರುವಂಥದ್ದು. ಅಂದರೆ ಈ ಯೋಗ ಇದ್ರೆ ಏನಾಗುತ್ತೆ ಅಂದರೆ ಅವರು ಏನು ಆಸೆ ಪಡ್ತಾರೋ, ಅಂದರೆ ನ್ಯಾಯಬದ್ಧವಾಗಿ ಅದು ಹೆಚ್ಚಿನ ಪ್ರಯತ್ನನೇ ಇಲ್ಲದೆ ಅವ್ರಿಗೆ ಲಭಿಸುತ್ತೆ ಅಂತ. ಒಂದು ಮನೆ ಇರ್ಬೋದು, ಒಂದು ಬಟ್ಟೆ ಇರ್ಬೋದು, ಒಳ್ಳೆಯ ಊಟಗಳಿರ್ಬೋದು, ವಾಹನ ಇರ್ಬೋದು, ವಿದ್ಯಾಭ್ಯಾಸನ ಇರ್ಬೋದು, ಅವ್ರಿಗೆ ಸುಲಭವಾಗಿ ಲಭಿಸುತ್ತೆ. ಇದು ಒಂದು ಥರ ಅದೃಷ್ಟ ಅಂತ ತಿಳ್ಕೊಬೇಕಲ್ವಾ. ಸದ್ಯಕ್ಕೆ ಕಟಕ ರಾಶಿಯವರಿಗೆ ಮಾರ್ಚ್ 2025 ಅಂತ್ಯದವರೆಗೂ ಈ ಯೋಗ ಇರುತ್ತೆ. ಹಾಗನ್ಬಿಟ್ಟು ಕೆಲಸ ಬಿಟ್ಟು ಸುಮ್ಮನೆ ಕೂರಬಾರ್ದು. ಪಿತೃಸ್ಥಾನದಲ್ಲಿ ರಾಹು ಇದ್ದರೆ ತಂದೆಗೆ ಒತ್ತಡಗಳು, ಸ್ವಲ್ಪ ಚಿಂತೆಗಳು ಹೆಚ್ಚಾಗಿರುತ್ತೆ. ಪರಿಹಾರ ಏನು ಅಂದರೆ, ಕಟಕ ರಾಶಿಯವರು ಗುರು ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ 33 ಬಾರಿ ಜಪಿಸಬೇಕಾಗತ್ತೆ. ಈ ಗುರು ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಓಂ ಬೃಹಸ್ಪತಿಯೇ ನಮಃ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಓಂ ಬೃಹಸ್ಪತಿಯೇ ನಮಃ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಬರುತ್ತೆ. ಇಷ್ಟು ವೀಕ್ಷಕರೇ ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಸಿಂಹರಾಶಿ. ರಾಶಿಯಾಧಿಪತಿ ರವಿ ಪಂಚಮದಲ್ಲಿ ಧನುಸ್ಸಲ್ಲಿರೋದು ಬಹಳ ಒಳ್ಳೆಯದು ವೀಕ್ಷಕರೇ. ಆದರೆ ವ್ಯಯಾಧಿಪತಿ ಚಂದ್ರನ ಜೊತೆ ಇರೋದ್ರಿಂದ ಸಿಂಹ ರಾಶಿಯವರ ನಿದ್ದೆ ಕೆಡುತ್ತೆ. 12 ಮನೆಗೆ ಶಯನಸ್ಥಾನ ಅಂತ ಹೇಳ್ತೀವಿ. ಖರ್ಚು ಕೂಡ ಹೆಚ್ಚಾಗ್ಬೋದು. ದ್ವಿತೀಯದಲ್ಲಿ ಕೇತು ಇದ್ದು ದ್ವಿತೀಯಾಧಿಪತಿ ಬುಧ ಕೀಟ ರಾಶಿ ವೃಶ್ಚಿಕದಲ್ಲಿದ್ದರೆ ಪುರುಷರಿಗೆ ಯೂರಿನರಿ ಟ್ರ್ಯಾಕ್ಟ್ ಇಶ್ಯೂಸು, ಹಾಗೆಯೇ ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆಗಳು ಕಾಣಿಸ್ಕೋಬೋದು. ಹಾಗೆಯೇ ದ್ವಿತೀಯದಲ್ಲಿ ಕೇತು ಇದ್ದರೆ ಮಾತಾಡಬೇಕಾದ್ರೆ ಏನಾದರೂ ಎಡವಟ್ಟು ಮಾತಾಡಿ ಟೀಕೆಗೆ ಗುರಿಯಾಗ್ತಾರೆ. ಹಲ್ಲು ಹಾಗೂ ವಸಟಗಳ ಸಮಸ್ಯೆಗಳು ಕಾಣಿಸ್ಕೋಬೋದು. ಸ್ವಲ್ಪ ಇನ್ಫೆಕ್ಷನ್ಸ್ ಥರ ಆಗ್ಬೋದು, ಗಮ್ ಇನ್ಫೆಕ್ಷನ್ಸ್ ಆ ರೀತಿಯಲ್ಲಿ. ಶನಿ ಷಷ್ಠ್ಯಾಧಿಪತಿಯಾಗಿ ಸ್ವಕ್ಷೇತ್ರ ಕುಂಭದಲ್ಲಿರೋದ್ರಿಂದ ಶತ್ರುಗಳ ಮೇಲೆ ಜಯ. ಆದರೆ ದ್ವಿತೀಯಾಧಿಪತಿ ಬುಧ ವೃಶ್ಚಿಕದಲ್ಲಿದ್ದು ಬುಧನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಬಹಳ ಹತ್ತಿರದ ಸಂಬಂಧಿಗಳಿಂದ ಅವರಿಗೆ ಮನಸ್ಸಿಗೆ ನೋವು ಉಂಟಾಗ್ತಾ ಬರುತ್ತೆ. ಅಷ್ಟಮದಲ್ಲಿ ರಾಹು ಇದ್ದರೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಕೀಟಗಳಿಂದ ಹಾಗೂ ಪ್ರಾಣಿಗಳಿಂದ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಪಾದಗಳಲ್ಲಿ ಪದೇ ಪದೇ ಸೋಂಕು ಉಂಟಾಗ್ಬೋದು. ಕರ್ಮಸ್ಥಾನದಲ್ಲಿ ಗುರು ವಕ್ರನಾಗಿರೋದು ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯದು, ಆದರೆ ನೌಕರಿಯಲ್ಲಿರೋರಿಗೆ ಸ್ವಲ್ಪ ಹಿಂಸೆ. ಚತುರ್ಥ ನವಮಾಧಿಪತಿ ಕುಜ ವಕ್ರ ನೀಚನಾಗಿ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿರೋದ್ರಿಂದ ಪೋಷಕರ ಜೊತೆ ವೈರತ್ವ ಇರುತ್ತೆ. ಪರಿಹಾರ, ಸದ್ಯಕ್ಕೆ ಸಿಂಹರಾಶಿಯವರು ಸೂರ್ಯಾರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ಈ ಅದ್ಭುತ ಸೂರ್ಯ ಶ್ಲೋಕವನ್ನು ದಿನನಿತ್ಯ ಬೆಳಗ್ಗೆ ಉತ್ತರ ಅಥವಾ ಪೂರ್ವಾಭಿಮುಖ 40 ಬಾರಿ ಜಪಿಸಿದ್ರೆ ಬಹಳ ಒಳ್ಳೆಯದು. ಕನಿಷ್ಠ ಪಕ್ಷ ಮಾರ್ಚ್ ಅಂತ್ಯದವರೆಗೂ ಇದನ್ನು ಮಾಡಿದ್ರೆ ಅದು ಕ್ಷೇಮ. ಈ ಶ್ಲೋಕ ಈ ರೀತಿಯಲ್ಲಿ ಬರುತ್ತೆ. ಓಂ ಆಕೃಷ್ಣೇನ ರಜಸ ವರ್ತಮಾನೋ ನಿವೇಶನ್ ಅಮೃತಂ ಮರ್ತ್ಯಂಚ ಹಿರಣ್ಮಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಇನ್ನೊಂದ್ಸತಿ ಹೇಳ್ತೀನಿ. ಓಂ ಆಕೃಷ್ಣೇನ ರಜಸ ವರ್ತಮಾನೋ ನಿವೇಶನ್ ಅಮೃತಂ ಮರ್ತ್ಯಂಚ ಹಿರಣ್ಮಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್.
ಇಷ್ಟು ವೀಕ್ಷಕರೇ ಸಿಂಹ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕನ್ಯಾ ರಾಶಿ, ರಾಶಿಯಲ್ಲಿ ಕೇತು, ಇದು ಯಾವಾಗಲೂ ಹೇಳ್ತಾ ಇರ್ತೀನಿ ವೀಕ್ಷಕರನ್ನು, ಮೆಜಾರಿಟಿ ಆಫ್ ಕೇಸಸಲ್ಲಿ ಯಾರಿಗೆ ಲಗ್ನದಲ್ಲಿ ಕೇತು ಇರ್ತಾನೋ ಅವ್ರಿಗೆ ಏನಾದರೂ ಅಲರ್ಜಿ ಆಗ್ತಾನೆ ಇರುತ್ತೆ. ಕೆಲವರು ಕೇಳ್ತಾರೆ ಎಲ್ಲರಿಗೂ ಈ ರೀತಿ ಆಗ್ತಾ ಇರುತ್ತಾ, ಹಾಗೆ ಆಗತ್ತಾ ಅಂತ. ನೋಡಿ ವೀಕ್ಷಕರೇ, ಒಂದು ತಿಳ್ಕೊಳ್ಳಿ, ಪ್ರಪಂಚದ ನಿಯಮ ಏನಂದರೆ ಎವ್ರಿ ರೂಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಯಾಕೆ ಅಂತ ಸೃಷ್ಟಿಕರ್ತನೇ ಕೇಳಬೇಕು ನಾವು. ಹಾಗೆಯೇ ಜಾತಕದಲ್ಲಿ ಚಂದ್ರನ ಜೊತೆ ಕೇತು ಇದ್ದರೆ ಸಾಧಾರಣ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಅಂದರೆ ಕ್ಲೋಸ್ ಕಂಜಕ್ಷನ್ ಅಬೌಟ್ 2 ಡಿಗ್ರೀಸ್ 3 ಡಿಗ್ರೀಸ್ ಡಿಫ್ರೆನ್ಸಲ್ಲಿದ್ದರೆ ಮೋಸ್ಟ್ ಕೇಸಸಲ್ಲಿ ಎಡಗಣ್ಣಿನ ಸಮಸ್ಯೆ ಉಂಟಾಗ್ಬೋದು, ಸ್ಕ್ವಿಂಟ್ ಆಗ್ಬೋದು, ಈ ರೀತಿಯಲ್ಲಿ ಬರುತ್ತೆ, ಸಾಧ್ಯತೆಗಳಿರುತ್ತೆ. ರಾಶ್ಯಾಧಿಪತಿ ಬುಧ ಉಪಚಾಯ ಸ್ಥಾನ ಅಂದರೆ ತೃತೀಯದಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಈಗ ಏನೇ ಕಷ್ಟ ಬಂದರೂ ದಾಟುವಂಥ ಸಾಮರ್ಥ್ಯ ಹಾಗೂ ಶಕ್ತಿ ಇರುತ್ತೆ. ಕಾರಕೋ ಭಾವನಾಶಾಯ ಅಂತ ಹೇಳುವ ಹಾಗೆ ಮಾತೃಸ್ಥಾನದಲ್ಲಿ ಚಂದ್ರ ಇರೋದು ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ವ್ಯಯಾಧಿಪತಿ ರವಿ ಕೂಡ ಚಂದ್ರನ ಜೊತೆ ಚತುರ್ಥದಲ್ಲಿ ಇರೋದ್ರಿಂದ ಇವರ ತಾಯಿಯಂದ್ರಿಗೆ ಸ್ವಲ್ಪ ಮಟ್ಟಿಗೆ ಕಂಟಕ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗನ್ಬಿಟ್ಟು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ತಾಯಿಯಂದ್ರನ್ನ ಸರಿಯಾಗಿ ಕಾಪಾಡಿಕೊಳ್ಳಿ, ಸರಿಯಾಗಿ ಗೌರವ ಕೊಡಿ, ಅವ್ರನ್ನ ಚೆನ್ನಾಗಿ ನೋಡಿಕೊಳ್ಳಿ. ಆಮೇಲೆ ನಾನು ಹೇಳೋಂಥ ಪರಿಹಾರ ಮುಂದಕ್ಕೆ ಮಾಡಿಕೊಳ್ಳಿ. ಷಷ್ಠದಲ್ಲಿ ಶನಿ ಬಲವಾಗಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರನ ಜೊತೆ ಇದ್ದರೆ ಏನಾದರೂ ವ್ಯಾಜ್ಯ ಇದ್ದರೆ ಜಯ ಉಂಟಾಗುತ್ತೆ. ಸಪ್ತಮದಲ್ಲಿ ರಾಹು ಇದ್ದರೆ ಮದುವೆ ಹುಡುಗಾಟದಲ್ಲಿ ಸ್ವಲ್ಪ ವಂಚನೆ ಸಾಧ್ಯ. ಅವಸರದಲ್ಲಿ ಖಂಡಿತವಾಗಿ ಮದುವೆ ನಿಶ್ಚಯ ಮಾಡೋಕ್ಕೆ ಹೋಗಬೇಡಿ. ರಾಶಿಯ ಮೇಲೆ ಗುರು ದೃಷ್ಟಿ ಇರೋದು ಒಂದು ರಕ್ಷಣೆ. ಇನ್ನು ಏಕಾದಶದಲ್ಲಿ ವಕ್ರ ನೀಚ ಕುಜ ಇರೋದ್ರಿಂದ ಇವರ ಒಳ್ಳೆಯ ಸ್ನೇಹಿತರಿಗೆ, ಅಂದರೆ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರಿಗೆ ಸಂಬಂಧಪಟ್ಟಂತೆ ಅಶುಭ ವಾರ್ತೆಗಳು ಕೇಳಿ ಬರಬಹುದು. ಅದನ್ನು ಒಂದು ಸ್ವಲ್ಪ ಬೇಸರಗಳುಂಟಾಗಬಹುದು. ಪರಿಹಾರ: ಬುಧ ಬೀಜ ಮಂತ್ರವನ್ನು ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ 54 ಬಾರಿ ಉತ್ತರಾಭಿಮುಖ ಜಪಿಸಿದರೆ ಬಹಳ ಒಳ್ಳೆಯದು. ಈ ಮಂತ್ರ ಹೀಗೆ ಬರುತ್ತೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತ. ಮತ್ತೆ ಹೇಳ್ತೀನಿ ವೀಕ್ಷಕರೇ, ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತ. ಇಷ್ಟು ವೀಕ್ಷಕರೇ ಕನ್ಯಾ ರಾಶಿಯ ಫಲಗಳು. ಈಗ ತುಲಾರಾಶಿ, ರಾಶಿಯಾಧಿಪತಿ ಶುಕ್ರ ಬಹಳ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಪಂಚಮದಲ್ಲಿ ಆಪ್ತ ಮಿತ್ರ ಹಾಗೂ ಯೋಗಕಾರಕ ಶನಿ ಜೊತೆಯಲ್ಲಿದ್ದಾನೆ. ಇದರಿಂದ ತುಲಾರಾಶಿಯವರು ಎಷ್ಟೋ ಕಷ್ಟಗಳನ್ನು ಯಶಸ್ವಿಯಾಗಿ ದಾಟಿ ಬರ್ತಾರೆ. ಇನ್ನಷ್ಟು ಕೀರ್ತಿ ಪ್ರತಿಷ್ಠೆ ಉಂಟಾಗಬಹುದು. ಆದರೆ ದಶಮದಲ್ಲಿ ವಕ್ರ ನೀಚ ಕುಜ ಇದ್ದು ಕುಜನ ಚತುರ್ಥ ದೃಷ್ಟಿ ರಾಶಿಯ ಮೇಲೆ ಹಾಗೂ ರಾಷ್ಟ್ರಾಧಿಪತಿ ಮೇಲೂ ಇರೋದ್ರಿಂದ ತುಲಾರಾಶಿಯವರಿಗೆ ಏನಾದರೂ ಸಣ್ಣ ಪುಟ್ಟ ದೇಹ ಕಷ್ಟಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇಂಜೆಕ್ಷನ್ ತಗೊಳ್ಳೋದು ಅಥವಾ ಬ್ಲಡ್ ಟೆಸ್ಟ್ಗೆ ಮರಳೊಂದು ಚುಚ್ಚಿಸ್ಕೊಳ್ಳೋದು, ಆಗಾಗ ಸೂಜಿ ಚುಚ್ಚಿಸ್ಕೊಳ್ಳೋದು ಅಥವಾ ಎಕ್ಸ್ರೇಗಳು ತಗೊಳ್ಳೋದು, ಈ ರೀತಿ ಏನಾದರೂ ಒಂದು ಆಗ್ತಾ ಇರುತ್ತೆ, ಜಾಗ್ರತೆ ವಹಿಸಿಲ್ಲ ಅಂದರೆ. ಹಾಗೆಯೇ ಕೆಲಸದ ಒತ್ತಡಗಳು ಬಹಳ ಜಾಸ್ತಿ ಇರುತ್ತೆ, ವರ್ಕ್ ಪ್ರೆಷರ್ಸ್ ಭಾಳ ಜಾಸ್ತಿ ಇರುತ್ತೆ. ಆ ವರ್ಕ್ ಪ್ರೆಷರ್ಸು ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಅದು ಬೇರೆ ವಿಷಯ. ಕೆಲಸದ ಮೇಲೆ ಯಶಸ್ವಿಯಿಂದ ಒಂದು ದೂರ ಪ್ರಯಾಣ ಲಭ್ಯ ಆಗ್ಬೋದು. ಅಂದರೆ ಕೆಲಸದ ಮೇಲೆ ಯಾರೋ ಬೇರೆ ಊರಿಗೆ ಕರ್ಸ್ಕೋಬೋದು ಅವ್ರನ್ನ, ಅಥವಾ ಸಮುದ್ರ ಸ್ಥಳಗಳಿಗೆ ಭೇಟಿ ಕೊಡ್ಬೋದು. ಸ್ವಲ್ಪ ಮನೆಯಲ್ಲಿ ರಿಪೇರಿ ಕೆಲಸಗಳು ನಡೆಯಬಹುದು, ಅಂದರೆ ಪೆಂಡಿಂಗ್ ವರ್ಕ್ಸ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗ್ಬೋದು. ಅಷ್ಟಮದಲ್ಲಿ ಗುರು ಇರೋದು ಅಷ್ಟು ಶುಭ ಅಲ್ಲ. ಆದರೆ ಗುರು ರಾಷ್ಟ್ರಾಧಿಪತಿ ಶುಕ್ರನ ಆಶೀರ್ವಾದದಿಂದ ಗುರು ಬಂದು ಶುಕ್ರನ ಮೇಲೆ ಇರೋದು ದೊಡ್ಡ ತೊಂದರೆ ಅಂತೂ ಆಗೋದಿಲ್ಲ. ಕರ್ಮಸ್ಥಾನಾಧಿಪತಿ ಚಂದ್ರ ಹಾಗೂ ಲಾಭಾಧಿಪತಿಯರಿಗೆ ಉಪಚಾಯ ಸ್ಥಾನದಲ್ಲಿರೋದ್ರಿಂದ ತುಲಾರಾಶಿಯವರಿಗೆ ಒಳ್ಳೆಯ ಧನ ಲಾಭ ಇರುತ್ತೆ. ವ್ಯಯಾಧಿಪತಿ ಬುಧ ಧನಸ್ಥಾನದಲ್ಲಿರೋದ್ರಿಂದ ಖರ್ಚುಗಳು ಕೂಡ ಹೆಚ್ಚಾಗಿರುತ್ತೆ. ದ್ವಿತೀಯದಲ್ಲಿ ಬುಧನಿಂದ ಸ್ವಲ್ಪ ಬಾಯಲ್ಲಿ ಹುಣ್ಣು, ಸ್ವಲ್ಪ ಮುಜುಗರ, ಬಾಯಿ ತನ್ನ ನರಗಳ ದೌರ್ಬಲ್ಯ, ಈ ರೀತಿಯಲ್ಲಿ ಕೆಲವ್ರಿಗೆ ಆಗಬಹುದು. ಶತ್ರುಸ್ಥಾನದಲ್ಲಿ ರಾಹು ಇದ್ದರೆ ತುಲಾರಾಶಿಯವರ ಶತ್ರುಗಳಿಂದ ಇನ್ನಷ್ಟು ಶುಭ ಆಗುತ್ತೆ. ಇಲ್ಲಿ ಹಾಗೇನೆ ಭಾಳ ಇಂಪಾರ್ಟೆಂಟು, ರಾಹು ನಕ್ಷತ್ರದ ತುಲಾರಾಶಿಯವರಿಗೆ ಅಂದರೆ ಸ್ವಾತಿ ನಕ್ಷತ್ರಕ್ಕೆ ಅಷ್ಟು ಕ್ಷೇಮ ಅಲ್ಲ, ಚಿತ್ತಾ ನಕ್ಷತ್ರಕ್ಕೂ ಕ್ಷೇಮ ಅಲ್ಲ, ಬಟ್ ವಿಶಾಖ ನಕ್ಷತ್ರಕ್ಕೆ ಒಳ್ಳೆಯದು. ಪರಿಹಾರ: ರಾಶ್ಯಾಧಿಪತಿ ಶುಕ್ರ ಪಂಚಮದಲ್ಲಿರೋದ್ರಿಂದ ಯಾವ ತುಲಾರಾಶಿಯವರಿಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋಕ್ಕೆ ಬರುತ್ತೋ ಅವರು ದಿನನಿತ್ಯ ಉತ್ತರಾಭಿಮುಖ, ಬೆಳಗ್ಗೆ ಆಗ್ಬೋದು ಸಂಜೆ ಆಗ್ಬೋದು, ಅವರ ಅನುಕೂಲಕ್ಕೆ ತಕ್ಕಂತೆ
ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅದು ಬಹಳ ಒಳ್ಳೆಯದು. ಇದಾದ ನಂತರ ಆಸಕ್ತಿ ಇದ್ದರೆ, ಅಭ್ಯಾಸ ಇದ್ದರೆ ಲಲಿತಾ ತ್ರಿಶತಿ ನಾಮಾವಳಿ ಕೂಡ ಪಾರಾಯಣ ಮಾಡಿದ್ರೆ ಇನ್ನಷ್ಟು ಶುಭ. ಇದಾಗಿಲ್ಲ ಅಂದರೆ, ಎರಡೂ ಆಗಿಲ್ಲ ಅಂದರೆ ಒಂದು ಅದ್ಭುತ ದುರ್ಗಾ ಶ್ಲೋಕವನ್ನು ಬೆಳಗ್ಗೆ ಸಂಜೆ ಉತ್ತರಾಭಿಮುಖ 40 ಬಾರಿ ಜಪಿಸಿ. ಈ ಮಂತ್ರ ಹೆಂಗೆ ಬರುತ್ತೆ ಅಂದರೆ, ಓಂ ಶ್ರೀ ಮಹಾದುರ್ಗಾಯೇ ನಮಃ, ಓಂ ವಿಶುದ್ಧ ಜ್ಞಾನ ದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಧಧಾರಿಣೆ ಅಂತ ಬರುತ್ತೆ. ಇನ್ನೊಂದು ಸರ್ತಿ ಸ್ಪಷ್ಟವಾಗಿ ಹೇಳ್ತೀನಿ. ಓಂ ಶ್ರೀ ಮಹಾದುರ್ಗಾಯೇ ನಮಃ, ಓಂ ವಿಶುದ್ಧ ಜ್ಞಾನ ದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಧಧಾರಿಣೆ ಅಂತ ಬರುತ್ತೆ. ಇಷ್ಟು ತುಲಾರಾಶಿಯ ಫಲಗಳು. ಈಗ ವೃಶ್ಚಿಕ ರಾಶಿಯಾಧಿಪತಿ ಕುಜ ಬಲಹೀನನಾಗಿದ್ದಾನೆ. ಯಾಕೆಂದರೆ ಕರ್ಕ ರಾಶಿಯಲ್ಲಿ ಅಂದರೆ ನೀಚ ಹಾಗೂ ನೀಚತ್ವದಲ್ಲಿದ್ದಾನೆ ಹಾಗೂ ವಕ್ರನಾಗೂ ಇದ್ದಾನೆ. ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರುಗಳಾಗ್ಬೋದು. ಬಿ ಪಿ ಹಾಗೂ ಹೈಪರ್ ಟೆನ್ಷನ್ ಇರೋ ಪೇಷಂಟ್ಸ್ಗೆ ಉಲ್ಬಣ ಆಗಬಹುದು. ರಾಶಿಯಲ್ಲಿ ಅಷ್ಟಮಾಧಿಪತಿ ಹಾಗೂ ಲಾಭಾಧಿಪತಿ ಬುಧ ಇರೋದ್ರಿಂದ ಲಾಭಗಳಿರುತ್ತೆ, ಆಸ್ಪತ್ರೆ ವಾಸ ಕೂಡ ಇರುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್ ಲೆವೆಲ್ಸ್ ಫ್ಲಕ್ಚುಯೇಟ್ ಆಗ್ಬೋದು. ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಂತೆ ಕೇಳಿದಾಗ ಕೆಲವರು ಕೇಳ್ಬೋದು ನನ್ನ ಪ್ರಶ್ನೆ, ನೀವೇನು ಡಾಕ್ಟ್ರ ಅಂತ ಕೇಳ್ಬೋದು. ಖಂಡಿತವಾಗಿ ನಾನು ಡಾಕ್ಟ್ರಲ್ಲ ವೀಕ್ಷಕರೇ. ಆದರೆ ಸುಶ್ರುತ ಮುನಿಗಳು ವರ್ಲ್ಡ್ ಗ್ರೇಟೆಸ್ಟ್ ಡಾಕ್ಟರ್ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅವರು ಕೊಟ್ಟಿದ್ದು ಕೆಲವು ಕಾಂಬಿನೇಷನ್ಸ್ ಮೇಲೆ ನಾನು ನಿಮ್ಗೆ ತಿಳಿಸ್ತಾ ಇರೋದು. ಆಮೇಲೆ ರಾಶಿಯಲ್ಲಿ ಅಷ್ಟಮಾಧಿಪತಿ ಹಾಗೂ ಲಾಭಾಧಿಪತಿ ಬುಧ ಇರೋದ್ರಿಂದ ಲಾಭಗಳಿರುತ್ತೆ, ಆಸ್ಪತ್ರೆ ವಾಸ ಕೂಡ ಇರುತ್ತೆ. ದ್ವಿತೀಯದಲ್ಲಿ ಚಂದ್ರ ಹಾಗೂ ಕರ್ಮಸ್ಥಾನಾಧಿಪತಿ ರವಿ ಇರೋದ್ರಿಂದ ವ್ಯವಹಾರಗಳು ಚೆನ್ನಾಗೇ ನಡೆಯುತ್ತೆ. ಆದರೆ ಧನಸ್ಸಲ್ಲಿದ್ದಾಗ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ, ಯಾಕಂದರೆ ಧನಸ್ಸಿಂದ ಅಷ್ಟಮದಲ್ಲಿ ಕುಜ ಇದ್ದಾನೆ ನೀಚ ರಾಶಿಯಲ್ಲಿ, ಬೆನ್ನು ನೋವು ಕಾಡ್ಬೋದು. ಧನಸ್ಸಿಗೆ ನಾವು ಮೇರುದಂಡ ಅಂತ ಹೇಳ್ತೀವಿ, ಅಂದರೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ನೀವು ನೋಡ್ಕೊಳ್ಳಿ, ಯಾರ ಜಾತಕದಲ್ಲಾದರೂ ಧನಸ್ಸಿಗೆ ಕುಜನ ಏನಾದರೂ ದೃಷ್ಟಿ ಎಲ್ಲ ಇದ್ದರೆ ಸಾಧಾರಣದವರಿಗೆ ಬೇಗ ಬ್ಯಾಕ್ ಏಕ್, ಲೋ ಬ್ಯಾಕ್ ಏಕು ಈ ರೀತಿಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಸ್ಪಾಂಡಿಲೈಟಿಸು ಬರಬಹುದು. ಅದಕ್ಕೆ ಸಂಸ್ಕೃತಕ್ಕೆ ಮೇರುದಂಡ ಅಂತ ಹೇಳ್ತೀವಿ. ಚತುರ್ಥದಲ್ಲಿ ಶುಕ್ರ ಇದ್ದರೆ ಹೊಸ ಪ್ರಾಪರ್ಟಿ ಹಾಗೂ ವಾಹನ ಲಭ್ಯ. ಚತುರ್ಥಾಧಿಪತಿ ಶನಿ ಕೂಡ ಬಲಿಷ್ಠನಾಗಿರೋದ್ರಿಂದ ಇದೆಲ್ಲ ಲಭ್ಯ ಆಗುತ್ತೆ. ಆದರೆ ಜನ್ಮ ರಾಶಿಯ ಮೇಲೆ ಶನಿ ದೃಷ್ಟಿ ಇದೆ. ವೃಶ್ಚಿಕ ರಾಶಿಯವರ ಈಗ ಅರ್ಧಾಷ್ಟಮ ಶನಿ ಅಂತ ನಡೀತಾ ಇದೆ. ಹಾಗೆಯೇ ರಾಶ್ಯಾಧಿಪತಿ ಕುಜ ಶನಿ ನಕ್ಷತ್ರದಲ್ಲಿ ಪುಷ್ಯದಲ್ಲಿರೋದ್ರಿಂದ ಸ್ವಂತದವರ ಅಚಾತುರ್ಯಗಳಿಂದ ಇವರಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಇವರ ಮಕ್ಕಳಿಂದ ಕೂಡ ಇವರಿಗೆ ಸ್ವಲ್ಪ ಹಿಂಸೆ ಇರುತ್ತೆ, ಏನಾದರೂ ಹಿಂಸೆ ಇರುತ್ತೆ, ಮತ್ತು ಇರಿಟೇಟ್ ಮಾಡ್ತಾರೆ. ಹಾಗೆಯೇ ವೃಶ್ಚಿಕ ರಾಶಿಯ ಗರ್ಭಿಣಿಯರು ಕೂಡ ಓಡಾಡಬೇಕಾದ್ರೆ ಬಹಳ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಸಪ್ತಮದಲ್ಲಿ ವಕ್ರಗುರು ಇದ್ದರೆ ಹೇಗೋ ಏನೇ ಕಷ್ಟಗಳು ಬಂದರೂ ಸದ್ಯಕ್ಕೆ ದಾಟಿಕೊಂಡು ಹೋಗ್ತಾರೆ. ಏಕಾದಶಿಯಲ್ಲಿ ಕೇತು ಇದ್ದರೆ ಹಿರಿಯ ಒಡ ಹುಟ್ಟದವರು ಹಾಗೂ ಸೋದರ ಮಾವನ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಪರಿಹಾರ: ಪೂರ್ವ ಪುಣ್ಯಸ್ಥಾನದಲ್ಲಿ ರಾಹು ಇದ್ದರೆ ಸುಬ್ರಹ್ಮಣ್ಯನ ಆರಾಧನೆ ಬಹಳ ಒಳ್ಳೆಯದು. ಅನುಕೂಲ ಇದ್ದವರು ಯಾವುದಾದ್ರೂ ಮಂಗಳವಾರ ತಮಿಳುನಾಡಲ್ಲಿರುವಂಥ ಪಳನಿ ದೇವಸ್ಥಾನಕ್ಕೆ ಹೋದರೆ, ಆ ಪಳನಿಗೆ ಸ್ವಲ್ಪ ಪ್ರಸಿದ್ಧ ಇದೆ, ಅಲ್ಲಿ ಏನಾದರೂ ಸಣ್ಣ ಸೇವೆಯನ್ನು ಮಾಡಿಸಿದರೆ ಬಹಳ ಒಳ್ಳೆಯದು. ಇದು ಸಾಧ್ಯ ಇಲ್ಲ ಅಂದರೆ ಈ ಸುಬ್ರಹ್ಮಣ್ಯ ಶ್ಲೋಕವನ್ನು 21 ಬಾರಿ ಬೆಳಗ್ಗೆ 21 ಬಾರಿ ಸಂಜೆ ಮನೆಯಲ್ಲಿ ಉತ್ತರಾಭಿಮುಖ ಜಪಿಸಿದರೆ ಬಹಳ ಒಳ್ಳೆಯದು. ಶ್ಲೋಕ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಓಂ ಶರವಣ ಭವಾಯ ನಮಃ, ಷಡಾನನಂ ಚಂದನ ಲೇಪಿತಾಂಗಂ, ಮಹೋರಸಂ ದಿವ್ಯಮಯೂರವಾಹನಂ, ರುದ್ರಸ್ಯ ಸೂನಂ ಸುರಲೋಕನಾಥಂ, ಬ್ರಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಶರವಣ ಭವಾಯ ನಮಃ, ಷಡಾನನಂ ಚಂದನ ಲೇಪಿತಾಂಗಂ, ಮಹೋರಸಂ ದಿವ್ಯಮಯೂರವಾಹನಂ, ರುದ್ರಸ್ಯ ಸೂನಂ ಸುರಲೋಕನಾಥಂ, ಬ್ರಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ. ಇಷ್ಟು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿತ್ತು. ಧನುರಾಶಿ ರಾಶ್ಯಾಧಿಪತಿ ಗುರು ವಕ್ರಸ್ಥಿತಿಯಲ್ಲಿ 6ನೇ ಮನೆ ಅಂದರೆ ದುಸ್ಥಾನದಲ್ಲಿರೋದ್ರಿಂದ
ಧನುರ್ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. 6ನೇ ಮನೆಗೆ ನಾವು ರೋಗಸ್ಥಾನ ಅಂತ ಹೇಳ್ತೀವಿ. ಗುರು ಪಿತ್ತಕೋಶ, ಗಾಲ್ ಬ್ಲ್ಯಾಡರ್ ಹಾಗೂ ಪ್ಯಾಂಕ್ರಿಯಾಸ್ ಅನ್ನು ಸೂಚಿಸ್ತಾನೆ. ಈ 3ಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಕಾಣಿಸ್ಕೋಬೋದು, ಅಥವಾ ಲಿವರ್ ಮೇಲೆ ಫ್ಯಾಟಿ ಡಿಪಾಸಿಟ್ ಅಂತ ಕಾಣಿಸ್ಕೋಬೋದು. ಈ ರೀತಿಯಲ್ಲಿ ಏನಾದರೂ ಎಡವಟ್ಟುಗಳು ಕಾಣಿಸ್ಕೋಬೋದು. ನಿಮ್ಮ ವೈದ್ಯರಿಗೆ ತೋರಿಸ್ಕೊಳ್ಳಿ. ಹಾಗೆಯೇ ಅಷ್ಟಮಾಧಿಪತಿ ಚಂದ್ರ ರಾಶಿಯಲ್ಲಿದ್ದು, ಚಂದ್ರನ ರಾಶಿಯಲ್ಲಿದ್ದು, ಅಷ್ಟಮಾಧಿಪತಿ ಚಂದ್ರ ರಾಶಿಯಲ್ಲೇ ಇದ್ದು ಅಂದರೆ ಜನ್ಮರಾಶಿಯಲ್ಲಿ ಧನುಸ್ಸಲ್ಲಿದ್ದು ಅಷ್ಟಮದಲ್ಲಿ ವಕ್ರ ನೀಚ ಕುಜ ಇದರಿಂದ ನಿಮ್ಮ ದಶಾಭುಕ್ತಿಗಳು ಕೆಟ್ಟಿದ್ರೆ ಶಸ್ತ್ರಚಿಕಿತ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವ ಧನುರಾಶಿಯವರಿಗೆ ಚಂದ್ರ ದಶೆ ಕಡೆ 2 ವರ್ಷಗಳು ಅಥವಾ ಕುಜ ದಶೆ ಮೊದಲನೇ 2 ವರ್ಷಗಳು ನಡೀತಾ ಇರುತ್ತೋ ಅಂಥವ್ರಿಗೆ ಯಾವುದೋ ರೀತಿಯ ಅಪಘಾತ ಸಾಧ್ಯತೆ ಇರುತ್ತೆ. ಅಂದರೆ ಫ್ರೀಕ್ ಆಕ್ಸಿಡೆಂಟ್ಸ್ ಅಂತಂದರೆ ಗೊತ್ತಿಲ್ಲದೆ ಆಕ್ಸಿಡೆಂಟ್ ಆಗ್ಬಿಡೋದು. ಜವಾಬ್ದಾರಿಯಾಗಿ ಹಾಗೂ ಸರಿಯಾದ ಆಲೋಚನೆ ಇಟ್ಕೊಂಡು ಆಹಾರ ಹಾಗೂ ವ್ಯಾಯಾಮ ಇತಿಮಿತಿಗಳನ್ನು ಪಾಲಿಸ್ಕೊಂಡಿದ್ರೆ ಇಂಥದ್ದನ್ನು ನೀವು ದೂರ ಮಾಡ್ಕೋಬಹುದು. ಭಾಗ್ಯಾಧಿಪತಿ ರವಿ ರಾಶಿಯಲ್ಲೇ ಇರೋದರಿಂದ ಯಾವುದೋ ರೀತಿಯಲ್ಲಿ ಸಹಾಯ ಕೂಡ ಸಿಗುತ್ತೆ ನಿಮಗೆ. ತೃತೀಯದಲ್ಲಿ ಶನಿ ಇರೋದು ಒಳ್ಳೆಯದೇ, ಆದರೆ ಕುಜನ ಅಷ್ಟಮ ದೃಷ್ಟಿ ಲಾಭಾಧಿಪತಿ ಶುಕ್ರನ ಮೇಲೆ ಹಾಗೂ ತೃತೀಯಾಧಿಪತಿ ಶನಿ ಮೇಲೆ ಇರೋದರಿಂದ ಒಡ ಹುಟ್ಟದವರ ಜೊತೆ ಹಾಗೂ ಪತಿ ಹಾಗೂ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು. ಚತುರ್ಥದಲ್ಲಿ ರಾಹು ಇದ್ದರೆ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ. ಪದೇ ಪದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ, ಆಧ್ಯಾತ್ಮ ಅಂದರೆ ರಿಲೀಜಿಯಸ್ ಫೀಲಿಂಗ್ಸ್ ಆಗ್ಬೋದು, ಬರೀ ಆಧ್ಯಾತ್ಮದಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಈ ರೀತಿಯಲ್ಲಿ ಫೀಲಿಂಗ್ಸ್ ಬರುತ್ತೆ. ಇದರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಗಣಪತಿ ಕ್ಷೇತ್ರ ದರ್ಶನ ಆಗ್ಬೋದು. ಬುಧ ವ್ಯಯಸ್ಥಾನದಲ್ಲಿದ್ದರೆ ವಿಚಿತ್ರ ಕನಸುಗಳು. ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ, ಗುರು ರಾಶ್ಯಾಧಿಪತಿ ಶುಕ್ರ ಗುರುವಿನಿಂದ 10ನೇ ಮನೆಯಲ್ಲಿ ಅಂದರೆ ಕುಂಭದಲ್ಲಿರೋದ್ರಿಂದ ಒಂದು ಸಂತೋಷದ ಮಾತೇನು ಅಂದರೆ, ಶ್ರೀರಾಮನ ಆಶೀರ್ವಾದದಿಂದ ಧನುರ್ರಾಶಿಯವರಿಗೆ ರಕ್ಷಣೆ ಅಂತೂ ಇರುತ್ತೆ. ಹೀಗಾಗಿ ಎಲ್ಲ ಕಷ್ಟಗಳನ್ನು ದಾಟಿ ಬರ್ತಾರೆ. ಪರಿಹಾರ: ಧನಸ್ಸು ಕೋದಂಡ ರಾಶಿ ಆಗಿರೋದ್ರಿಂದ, ಕೋದಂಡ ರಾಶಿಯಲ್ಲಿ ಸೂರ್ಯ ಇರೋದ್ರಿಂದ ಸೂರ್ಯವಂಶಿ ಶ್ರೀರಾಮನ ಆರಾಧನೆಯಿಂದ ದೋಷ ನಿವಾರಣೆಗಳಾಗತ್ತೆ. ಈಗ ನಾನು ಹೇಳೋ ಈ ಅದ್ಭುತ ಶ್ಲೋಕವನ್ನು ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ ಉತ್ತರಾಭಿಮುಖ 54 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಓಂ ಆಪದಾಮಪ ಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ರಾಮ 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 ಅಂತ. ಅಂದರೆ ಲಾಸ್ಟಲ್ಲಿ ರಾಮ 3 ಬಾರಿ ಹೇಳಬೇಕು. ಮತ್ತೊಮ್ಮೆ ಹೇಳ್ತೀನಿ: ಓಂ ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ರಾಮ ರಾಮ ರಾಮ. ಇಷ್ಟು ಧನುರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮಕರ ರಾಶಿಯವರಿಗೆ ಸಾಡೆ ಸತ್ಯ ಕಡೆಯ ಭಾಗದ ಅಂತ್ಯ ನಡೀತಾ ಇದೆ. ಸಾಧಾರಣವಾಗಿ ಇದು ಸ್ವಲ್ಪ ಹಿಂಸೆ. ರಾಷ್ಟ್ರಾಧಿಪತಿ ಶನಿ ದ್ವಿತೀಯದಲ್ಲಿ ಸ್ವಕ್ಷೇತ್ರದಲ್ಲಿ ಇರೋದು ಒಳ್ಳೆಯದೇ. ಹಾಗೆಯೇ ಯೋಗಕಾರಕ ಶುಕ್ರನ ಜೊತೆ ಇರೋದು ಕೂಡ ಅದು ಬಹಳ ಒಳ್ಳೆಯದೇ. ಇದರಿಂದ ಕೆಲವು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಜೊತೆಯಲ್ಲಿ ಶನಿ ಹಾಗೂ ಶುಕ್ರನ ಮೇಲೆ ನೀಚ ವಕ್ರ ಕುಜನ ದೃಷ್ಟಿ ಇರೋದ್ರಿಂದ, ಹಾಗೆಯೇ ರಾಶಿ ಮೇಲೂ ಕುಜನ ನೇರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಹಿಂಸೆ. ಶುಕ್ರ ಮಾತೃ ಹಾಗೂ ಪಿತೃಸ್ಥಾನಾಧಿಪತಿ ಆಗಿರೋದ್ರಿಂದ ಮಕರ ರಾಶಿಯವರ ತಾಯಿ ತಂದೆಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಬಹುದು. ಇದಕ್ಕೆ ಇನ್ನೊಂದು ಕಾರಣ, ಪಿತೃಕಾರಕ ಹಾಗೂ ಮಾತೃಕಾರಕ ರವಿ ಹಾಗೂ ಚಂದ್ರ ಕೂಡ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರೋದು. ಮಕರ ರಾಶಿಯವರ ಪೋಷಕರಿಗೆ ಸ್ವಲ್ಪ ಕಷ್ಟಕಾಲ, ಆರೋಗ್ಯದ ಏರುಪೇರು ಈ ರೀತಿಯಲ್ಲಿ ಸಣ್ಣ ಪುಟ್ಟದಾಗ ಆಗ್ತಾ ಇರುತ್ತೆ. ಇದರಿಂದ ಮನಸ್ಸಿಗೆ ನೋವು ಹಾಗೂ ಸ್ವಲ್ಪ ದೇಹಕ್ಕೂ ಸ್ವಲ್ಪ ಒತ್ತಡಗಳು. ತೃತೀಯದಲ್ಲಿ ರಾಹು ಇರೋದರಿಂದ ಏನೇ ಕಷ್ಟಗಳು ಬಂದರೂ ದಾಟಿ ಬರ್ತಾರೆ. ಒಂದು ತಿಳ್ಕೊಳ್ಳಿ ವೀಕ್ಷಕರೇ, ಯಾವುದೇ ಜೊತೆಯಲ್ಲಿ 3ನೇ ಮನೆಯಲ್ಲಿ ರಾಹು ಇದ್ದರೆ ಸಾಧಾರಣವಾಗಿ ಯಾವುದೇ ದಶಾಭುಕ್ತಿಗಳು, ಯಾವುದೇ ಸಾಡೆ ಇರ್ತಾದರೂ ದಾಟುವಂಥ ಸಾಮರ್ಥ್ಯ ಇರುತ್ತೆ. 3ನೇ ಮನೆಗೆ ನಾವು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ರಾಶಿಯ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಮಕರ ರಾಶಿಯವರಿಗೆ ಸ್ವಲ್ಪ ಮೈಕೈ ನೋವು, ಮಂಡಿಗಳಲ್ಲಿ ನೋವು
ಮಕರ ಸ್ಪೆಸಿಫಿಕ್ ಆಗಿ ಮಂಡಿಯನ್ನೇ ಸೂಚಿಸುತ್ತೆ. ಸಪ್ತಮದಲ್ಲಿ ವಕ್ರ ನೀಚ ಕುಜ ಇದ್ದರೆ ಪತಿ ಅಥವಾ ಪತ್ನಿಗೂ ಸ್ವಲ್ಪ ಒತ್ತಡಗಳು ಹೆಚ್ಚಾಗುತ್ತೆ. ಹಾಗೆಯೇ ದಂಪತಿಗಳಲ್ಲಿ ಸ್ವಲ್ಪ ಕೆಲಸಕ್ಕೆ ಬಾರದಿರುವಂಥ ಭಿನ್ನಾಭಿಪ್ರಾಯಗಳಿರ್ಬೋದು. ಮಕರ ರಾಶಿಯವರ ಪತಿ ಅಥವಾ ಪತ್ನಿ ಜಲ ಹಾಗೂ ಅಗ್ನಿ ಸ್ಥಳಗಳಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಪಂಚಮದಲ್ಲಿ ಗುರು ವಕ್ರನಾಗಿರೋದ್ರಿಂದ ಇವರ ಮಕ್ಕಳ ವಿದ್ಯಾಭ್ಯಾಸದ ಯೋಚನೆಗಳು ಸ್ವಲ್ಪ ಕಾಡ್ತಾನೆ ಇರುತ್ತೆ. ಆದರೆ ಪಂಚಮಾಧಿಪತಿ ಶುಕ್ರ ಬಲಿಷ್ಠನಾಗಿರೋದ್ರಿಂದ ತಲೆ ಕೆಡಿಸ್ಕೊಳ್ಳೋ ಆತಂಕಗಳು ಸೃಷ್ಟಿ ಆಗೋದಿಲ್ಲ, ಏನೂ ಸಮಸ್ಯೆ ಉಂಟಾಗಲ್ಲ. ಪಿತೃಸ್ಥಾನದಲ್ಲಿ ಕೇತು ಇದ್ದರೆ ತಂದೆ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತೆ, ಆದರೆ ಏನೂ ತೊಂದರೆ ಉಂಟಾಗಲ್ಲ. ಹಾಗೆಯೇ ಪೋಷಕರ ಜೊತೆ ಪುಣ್ಯಕ್ಷೇತ್ರ ದರ್ಶನ ಆಗುತ್ತೆ. ಪಿತೃಸ್ಥಾನಾಧಿಪತಿ ಬುಧ ಲಾಭಸ್ಥಾನದಲ್ಲಿರೋದ್ರಿಂದ ತಂದೆಗೆ ಯಶಸ್ಸು ಹಾಗೂ ಆರ್ಥಿಕ ಆಶೀರ್ವಾದಗಳು ಚೆನ್ನಾಗಿರುತ್ತೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಶನಿ ಕುಂಭದಲ್ಲಿ ಗುರು ನಕ್ಷತ್ರ ಅಂದರೆ ಪೂರ್ವ ಭಾದ್ರದಲ್ಲಿ ಇರೋದ್ರಿಂದ, ಹಾಗೆಯೇ ಪೂರ್ವ ಪುಣ್ಯದಲ್ಲಿ ವಕ್ರ ಗುರು ಇರೋದ್ರಿಂದ ಪಂಚಮ ಸ್ಥಾನದಲ್ಲಿ, ಹಾಗೆಯೇ ಪಿತೃಸ್ಥಾನಾಧಿಪತಿ ಬುಧನ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಮಕರ ರಾಶಿಯವರು ಗುರು ಕ್ಷೇತ್ರ ದರ್ಶನ ಮಾಡಿದರೆ, ಉದಾಹರಣೆಗೆ ಈ ಹಿಂದೆ ನಾನು ಹೇಳ್ದಂಗೆ ತಮಿಳುನಾಡಿನ ಆಲಂಗುಡಿ ಕ್ಷೇತ್ರ ಅಥವಾ ಗುರುವಾಯೂರಲ್ಲಿರುವಂಥ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಅಲ್ಲಿ ದರ್ಶನ ಮಾಡಿಕೊಂಡ್ರೆ ದೋಷ ನಿವಾರಣೆ ಖಂಡಿತವಾಗುತ್ತೆ. ಈ ವಾಯು ಗಾಯತ್ರಿಯ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಉತ್ತರಾಭಿಮುಖ 33 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ವಾಯು ಗಾಯತ್ರಿ ಹೇಗೆ ಬರುತ್ತೆ ಅಂದರೆ, ಓಂ ಜಗತ್ಪ್ರಾಣಾಯ ವಿದ್ಮಹೇ ಧ್ವಜಹಸ್ತಾಯ ಧೀಮಹಿ ತನ್ನೋ ವಾಯು ಪ್ರಚೋದಯಾತ್ ಅಂತ ಬರುತ್ತೆ. ಓಂ ಜಗತ್ಪ್ರಾಣಾಯ ವಿದ್ಮಹೇ ಧ್ವಜಹಸ್ತಾಯ ಧೀಮಹಿ ತನ್ನೋ ವಾಯು ಪ್ರಚೋದಯಾತ್ ಅಂತ ಬರುತ್ತೆ. ಹಾಗೆಯೇ 7 ಶನಿವಾರಗಳು ಸಂಜೆ ಪ್ರತಿ ಶನಿವಾರ ಹನುಮಂತನ ಗುಡಿಗೆ ಒಂದಷ್ಟು ಎಳ್ಳೆಣ್ಣೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಸು 4 ಅಥವಾ 8 ಪ್ಯಾಕೆಟು, ಹಾಗೆಯೇ 33 ವೀಳ್ಯದೆಲೆ ಅರ್ಪಿಸಿ ಮನೆ ಮಂದಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರೆ ಅಲ್ಲೇ ದೇಗಲದಲ್ಲಿ ಕುಳಿತು ಹಾಗೆಯೇ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಮಂತ್ರವನ್ನು 30 ಬಾರಿ ಜಪಿಸಿ ಬಂದರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇಷ್ಟು ಮಕರ ರಾಶಿಯ ಫಲಾಫಲಗಳು. ಈಗ ಕುಂಭರಾಶಿಯವರಿಗೆ ಸಾಡೆ ಸತಿಯ ಮಧ್ಯಭಾಗ ನಡೀತಾ ಇದೆ. ಇದು ಸ್ವಲ್ಪ ಒತ್ತಡಗಳನ್ನು ಉಂಟು ಮಾಡುತ್ತೆ. 2-3 ವರ್ಷಗಳಿಂದ ಮಾಡ್ತಾನೇ ಇದೆ. ಸದ್ಯಕ್ಕೆ ರಾಶಿಯಲ್ಲಿ ಶುಕ್ರನು ಇರೋದ್ರಿಂದ ಕಷ್ಟಗಳು ಹಾಗೂ ಆರೋಗ್ಯದ ಸಮಸ್ಯೆಗಳು ನಿಯಂತ್ರಣಕ್ಕೆ ಸ್ವಲ್ಪ ಬರುತ್ತೆ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ಪದೇ ಪದೇ ಮೂಗು ಕಟ್ಟೋದು, ಉಸಿರಾಟದ ಸಮಸ್ಯೆಗಳು, ಬಾಯಿ ಹಾಗೂ ಗಂಟ್ಲಲ್ಲಿ ಸೋಂಕುಗಳು ಉಂಟಾಗ್ಬೋದು, ಥ್ರೋಟ್ ಇನ್ಫೆಕ್ಷನ್ಸ್ ರೀತಿಯಲ್ಲಿ ಆಗ್ಬೋದು. ರಾಹು ಖಾರ ಹಾಗೂ ಕರ್ದಿರೋ ಪದಾರ್ಥಗಳನ್ನು ಸೂಚಿಸ್ತಾನೆ. ಹೀಗಾಗಿ ವಿಪರೀತ ಮಸಾಲೆಗಳ ಹಾಗೂ ಆಯಿಲ್ ಫ್ರೈಡ್ ಫುಡ್ಸು ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಚತುರ್ಥದಲ್ಲಿ ಗುರು ಇದ್ದರೆ ಅಷ್ಟು ಶುಭ ಅಲ್ಲ, ಹಾಗನ್ಬಿಟ್ಟು ಬಹಳ ಕೆಟ್ಟದ್ದು ಅಲ್ಲ, ಸ್ವಲ್ಪ ನ್ಯೂಟ್ರಲ್ ಸದ್ಯಕ್ಕೆ. ಷಷ್ಠದಲ್ಲಿ ವಕ್ರ ನೀಚ ಕುಜ ಇದ್ದರೆ ಹಿಂಸೆ ಕೊಡೋ ಸಂಬಂಧಿಗಳು ಪದೇ ಪದೇ ನಿಮ್ಮ ಮನೆಗೆ ಬರೋದು, ಠಿಕಾಣಿಗೆ ಓಡೋದು ಇದೆಲ್ಲ ಮಾಡ್ತಾ ಅವರು ಚುಚ್ಚು ಮಾತುಗಳಿಂದ ನಿಮಗೆ ಹಿಂಸೆ ಆಗ್ಬೋದು. ಸ್ವಲ್ಪ ತಾಳ್ಮೆಯಿಂದ ನೀವು ವರ್ತಿಸಿ, ಇಲ್ಲದಿದ್ದರೆ ಸಂಬಂಧಗಳು ಕೆಡಬಹುದು. ಅಷ್ಟಮದಲ್ಲಿ ಕೇತುರಿಂದ ಹೊಟ್ಟೆ ಕೆಡೋದು, ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋದು ಈ ರೀತಿಯಲ್ಲಿ ಸಾಧ್ಯತೆ ಇರುತ್ತೆ. ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಅನಿರೀಕ್ಷಿತವಾಗಿ ನಿಮಗೆ ಮಂತ್ರ ದೀಕ್ಷೆ ಆಗ್ಬೋದು. ಅದು ಕನ್ಸಲ್ಲಾಗ್ಬೋದು, ಅಥವಾ ಮನೆಗೆ ಯಾರಾದರೂ ನಿಜವಾದ ಸ್ವಾಮಿಗಳನ್ನು ನಿಮ್ಗೆ ಹೇಳ್ಬೋದು, ಅಥವಾ ನೀವೇ ಯಾರಾದರೂ ಪುಣ್ಯಾತ್ಮ ಮೀಟ್ ಮಾಡ್ಬೋದು. ಆ ರೀತಿಯಲ್ಲಿ ಆಗೋದು ಸಾಧ್ಯತೆ ಇರುತ್ತೆ. ಆಮೇಲೆ ಅಥವಾ ಯಾವುದೋ ವಿಷ್ಣು ಸಂಬಂಧಿ ದೇವಸ್ಥಾನದಲ್ಲಿ ವಿಚಿತ್ರ ಸಂತಸ ಕೊಡುವಂಥ ಆಧ್ಯಾತ್ಮಿಕ ಅನುಭವ ಕೂಡ ನಿಮಗಾಗ್ಬೋದು. ಈ ಆಧ್ಯಾತ್ಮಿಕ ಅನುಭವಗಳು ಎಲ್ರಿಗೂ ಆಗಲ್ಲ ವೀಕ್ಷಕರೇ. ನಮ್ಮ ಪೂರ್ವಜನ್ಮದ ಪುಣ್ಯದ ಸುಕೃತ ಅದು ಪರಮಾತ್ಮನಿಗೆ ಸೇರಿದ್ದು. ಸೊ ಯಾರಿಗಾದರೂ ನಿಜವಾದ ಆಧ್ಯಾತ್ಮದ ಅನುಭವಗಳಾಗ್ತಾ ಇದ್ದರೆ ಅದಕ್ಕೆ ಖಂಡಿತವಾಗಿ ನೀವು ಸಂತೋಷ ಪಡಬೇಕಾಗತ್ತೆ. ಯಾಕಂದರೆ ಪರಮಾತ್ಮ ನಿಮಗೆ ಒಂದು ಸ್ಪೆಷಲ್ ಸ್ಥಾನ ಕೊಟ್ಟಿದ್ದಾನೆ ಅಂತ ನೀವು ತಿಳ್ಕೋಬೇಕಾಗತ್ತೆ. ಸಪ್ತಮಾಧಿಪತಿ ರವಿ ಲಾಭಸ್ಥಾನದಲ್ಲಿರೋದ್ರಿಂದ
ನಿಮ್ಮ ಹತ್ತಿರದ ಸಂಬಂಧಿಗಳಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಂದು ಶುಭ ಕಾರ್ಯ ನಡೆಯಬಹುದು. ಆದರೆ ಷಷ್ಠ್ಯಾಧಿಪತಿ ಚಂದ್ರ ಕೂಡ ರವಿ ಜೊತೆ ಇರೋದ್ರಿಂದ ಈ ರಾಶಿಯ ಪ್ರೇಮಿಗಳಿಗೆ ಅಷ್ಟು ಶುಭ ಅಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ, ಪೂರ್ವ ಪುಣ್ಯಸ್ಥಾನದ ಮೇಲೆ ಸೂರ್ಯನ ದೃಷ್ಟಿ ಇರೋದ್ರಿಂದ ಸೂರ್ಯಾರಾಧನೆ ಮಾಡಬೇಕು. ಅತಿ ಸುಲಭ ಪರಿಹಾರ ಏನಂದರೆ, ದಿನನಿತ್ಯ ಬೆಳಗ್ಗೆ ಉತ್ತರ ಅಥವಾ ಪೂರ್ವಾಭಿಮುಖ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ಬಹಳ ಒಳ್ಳೆಯದು. ಇದಾಗೋದಿಲ್ಲ, ನಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಒಂದು ಅದ್ಭುತವಾದ ಸೂರ್ಯ ಮಂತ್ರವನ್ನು ಹೇಳ್ತೀನಿ. ಆ ಸೂರ್ಯ ಮಂತ್ರವನ್ನು 54 ಬಾರಿ ಬೆಳಗ್ಗೆ ಮಾತ್ರ ಪೂರ್ವಾಭಿಮುಖ ಜಪಿಸಿ, ಅದರಿಂದ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಈ ಸೂರ್ಯ ಮಂತ್ರ ಹೆಂಗೆ ಬರುತ್ತೆ ಅಂದರೆ ಈ ರೀತಿಯಲ್ಲಿ ಬರುತ್ತೆ ವೀಕ್ಷಕರೇ. ನಮಃ ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿ ನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮ ಧಾರಿಣೆ ವಿರಿಂಚ ನಾರಾಯಣ ಶಂಕರಾತ್ಮನೆ ಓಂ ಮಾರ್ತಾಂಡಾಯ ನಮಃ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ. ನಮಃ ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿ ನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮ ಧಾರಿಣೆ ವಿರಿಂಚ ನಾರಾಯಣ ಶಂಕರಾತ್ಮನೆ ಓಂ ಮಾರ್ತಾಂಡಾಯ ನಮಃ. ಇಷ್ಟು ವೀಕ್ಷಕರೇ ಕುಂಭರಾಶಿಯ ಫಲಗಳು. ಈಗ ಮೀನರಾಶಿ. ರಾಶ್ಯಾಧಿಪತಿ ಗುರು ಸದ್ಯಕ್ಕೆ ವಕ್ರನಾಗಿ ಶುಕ್ರನ ಮನೆಯಲ್ಲಿ ತೃತೀಯದಲ್ಲಿರೋದು ಒಳ್ಳೆಯದೇ ದೇಹ ಸುಖಕ್ಕೆ. ಗುರು 2024 ಅಕ್ಟೋಬರ್ 9ನೇ ತಾರೀಕು, ಇದು ಕರೆಕ್ಟಾಗಿ ನೋಟ್ ಮಾಡ್ಕೋ ವೀಕ್ಷಕರೇ, 2024 ಅಕ್ಟೋಬರ್ 9ನೇ ತಾರೀಕು ವೃಷಭದಲ್ಲಿ ವಕ್ರನಾಗ್ತಾನೆ. 2025 ಫೆಬ್ರವರಿ 4ನೇ ತಾರೀಕು ವಕ್ರತ್ವ ಮುಗಿಸಿ ಮುಂದಕ್ಕೆ ಹೋಗ್ತಾನೆ. ಡೈರೆಕ್ಟ್ ಮೋಕ್ಷ ಅಂತ ಶುರು ಆಗುತ್ತೆ. ಮೀನರಾಶಿಯವರಿಗೆ ಹೆಚ್ಚು ಕಡಿಮೆ ನೀವೆಲ್ಲ ನೋಡ್ಕೋಬೋದು ಈ ಅವಧಿಯಲ್ಲಿ. ಅಂದರೆ ಅಕ್ಟೋಬರ್ 2024 9ನೇ ತಾರೀಕಿಂದ ಇನ್ನು ನಾನು ಹೇಳಿದ್ನಲ್ಲ ಮುಂದಕ್ಕೆ ಫೆಬ್ರವರಿ 4ನೇ ತಾರೀಕುವರೆಗೂ ಅಂತ, ಈ ಅವಧಿಯಲ್ಲಿ ಅವರಿಗೆ ಹೆಚ್ಚಾಗಿ ಕಷ್ಟಗಳು ಜಾಸ್ತಿಯಾಗಿ ಬಹಳ ಮಂದಿಗೆ ಆರೋಗ್ಯದ ಸಮಸ್ಯೆಗಳು, ಮನೆಯಲ್ಲಿ ಸಮಸ್ಯೆಗಳು, ಮನಃಶಾಂತಿ ದೂರ ಆಗೋದು ಈ ರೀತಿಯಲ್ಲಿ ಹೆಚ್ಚಾಗಿರುತ್ತೆ. ಫೆಬ್ರವರಿ 4ನೇ ತಾರೀಕಿನ ಮೇಲೆ ಬಿಡುಗಡೆ ಆಗುತ್ತೆ. ಪಂಚಮದಲ್ಲಿ ವಕ್ರ ನೀಚ ಕುಜ ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು, ಅದರಲ್ಲೂ ನೀರಿರೋ ಜಾಗಗಳಲ್ಲಿ. ರಾಶಿಯಲ್ಲಿ ರಾಹು ಇದ್ದರೆ ವಿಪರೀತ ದೃಷ್ಟಿಗಳು ಬೀಳುತ್ತೆ. ಆದಷ್ಟು ಮಟ್ಟಿಗೆ ಮೀನರಾಶಿಯವರು ಹಿತಶತ್ರುಗಳಿಂದ ದೂರ ಇರಿ. ಒಡ ಹುಟ್ಟಿದವ್ರ ಜೊತೆ ಬಹಳ ಸರಳತೆ ಅಥವಾ ವಿಪರೀತ ಪ್ರೀತಿ ವಿಶ್ವಾಸಗಳು ಬೇಡ. ನಿಮ್ಮ ಒಡವೆಗಳು, ನಿಮ್ಮ ಆಸ್ತಿ, ಇದ್ರ ಬಗ್ಗೆ ಎಲ್ಲ ಮತ್ತು ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಯಾರ ಜೊತೆಯಲ್ಲೂ ದಯವಿಟ್ಟು ಹಂಚ್ಕೋಬೇಡಿ. 15 ವರ್ಷಗಳ ಹಿಂದೆಯೇ ನಾನು ಮಾಧ್ಯಮದಲ್ಲಿ ದೃಷ್ಟಿಗಳ ಬಗ್ಗೆ 2 ಸಂಚಿಕೆಗಳು ಮಾಡಿದ್ದೆ ವೀಕ್ಷಕರೇ, ವೈಜ್ಞಾನಿಕ ಕಾರಣಗಳನ್ನು ಕೊಟ್ಬಿಟ್ಟು. ಮತ್ತೊಮ್ಮೆ ನನ್ನ ಪ್ರೀತಿಯ ಹೊಸ ವೀಕ್ಷಕರಿಂದ ಬಹಳ ಮೇಲ್ಸ್ ಬರ್ತಾ ಇದೆ, ದೃಷ್ಟಿಯ ಬಗ್ಗೆ ಇನ್ನೊಂದು ಸಂಚಿಕೆ ಮಾಡಿ ಗುರುಗಳೇ ಅಂತ. ಸೂಕ್ತ ಸಮಯದಲ್ಲಿ ಅದನ್ನು ಮಾಡ್ತೀನಿ. ಸಪ್ತಮದಲ್ಲಿ ಕೇತು ಇದ್ದರೆ ಒಂದು ರೀತಿ ಒಳ್ಳೆಯದೇ. ಕೇತು ಕುಜನ ಫಲಗಳನ್ನು ಕೊಡ್ತಾನೆ. ಮತ್ತು ಕುಜ ಬಂದು ಮೀನರಾಶಿಗೆ ಯೋಗಕಾರಕನಾಗ್ತಾನೆ. ಕೇತುವಿಗೆ ಕೀರ್ತಿಕಾರಕ ಅಂತ ಹೆಸರಿದೆ. ಹೀಗಾಗಿ ಮೀನರಾಶಿಯ ಪತಿ ಅಥವಾ ಪತ್ನಿಯ ಯಶಸ್ಸು ಹೆಚ್ಚಾಗಬಹುದು. ಹಾಗೇನೆ ಮೀನರಾಶಿಗೆ ಕುಜ ಯೋಗಕಾರಕ, ಆಧ್ಯಾತ್ಮಿಕ ಅನುಭವಗಳು ಆಗ್ಬೋದು ಅವರಿಗೆ. ತೃತೀಯಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಒಡ ಹುಟ್ಟಿದವ್ರ ಸಮಸ್ಯೆಗಳು ಹೆಚ್ಚಾಗ್ಬೋದು. ಆದರೆ ಸಪ್ತಮದಲ್ಲಿ ವಕ್ರ ಗುರು ಇರೋದು ಒಳ್ಳೆಯದು. ಇನ್ನೊಂದು ಬಹಳ ಸಪ್ತಮದ ಮೇಲೆ ವಕ್ರ ಗುರು ದೃಷ್ಟಿ ಬಿದ್ದಿದೆ, ಅದು ಬಹಳ ಒಳ್ಳೆಯದು. ಮೀನರಾಶಿಯವರಿಗೆ ಎಲ್ಲಿಲ್ಲದ ಒಂದು ಚೈತನ್ಯದಿಂದ ಕಷ್ಟಗಳನ್ನು ಅವರು ದಾಟಿ ಬರ್ತಾರೆ. ಪಿತೃಸ್ಥಾನದಲ್ಲಿ ಬುಧ ಇದ್ದರೆ ತಂದೆಯಿಂದ ಏನಾದರೂ ಉಡುಗೊರೆ ಸಿಗಬಹುದು. ಬುಧ ಸಪ್ತಮಾಧಿಪತಿಯಾಗಿ ಕೂಡ ಆಗಿರೋದ್ರಿಂದ ಪತಿ ಅಥವಾ ಪತ್ನಿಯಿಂದ ಕೂಡ ಏನಾದರೂ ಗಿಫ್ಟ್ ಡಿಡಿ ರೀತಿ ಸಿಗಬಹುದು. ಸಪ್ತಮಾಧಿಪತಿಯಾಗಿ ಬುಧ 9ನೇ ಮನೆಯಲ್ಲಿ ಜಲರಾಶಿಯಲ್ಲಿದ್ದರೆ ಪುಣ್ಯಕ್ಷೇತ್ರ ದರ್ಶನ, ವಿಷ್ಣು ಅಥವಾ ಗುರುಕ್ಷೇತ್ರಕ್ಕೆ. ಪಂಚಮಾಧಿಪತಿ ಚಂದ್ರ ದಶಮದಲ್ಲಿದ್ದರೆ ಆರ್ಥಿಕ ಲಾಭಗಳಿರುತ್ತೆ. ಮೀನರಾಶಿಯ ಮಕ್ಕಳ ಆರ್ಥಿಕ ಪರಿಸ್ಥಿತಿ ಕೂಡ ಏರುತ್ತೆ. ವ್ಯಯಸ್ಥಾನದಲ್ಲಿ ಅಂದರೆ ಸಾಡೆ ಸಾತಿಯ ಮೊದಲನೇ ಭಾಗ ಶನಿ ಇದ್ದರೆ ಜೀವನದ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಕೊಡ್ತಾನೆ ಹಾಗೂ ಅನುಭವಗಳು ಕೊಡ್ತಾನೆ. ಅದೇ ಶನಿ ಇಸ್ ದ ಮಾಸ್ಟರ್ ಟೀಚರ್ ಅಂತ ಹೇಳ್ತೀವಲ್ಲ, ಹೊಸ ಪಾಠಗಳನ್ನ ಮೀನರಾಶಿಯವರು ಕಲಿತಾರೆ.
ಶನಿ ಜೊತೆ ಶುಕ್ರ ಇದ್ದರೆ ಮನೆಯಲ್ಲಿ ಸ್ವಲ್ಪ ಸುಖ ವಾತಾವರಣ ಇರುತ್ತೆ, ಆರೋಗ್ಯ ಸಮಸ್ಯೆಗಳು ಇರುತ್ತೆ, ಆದರೆ ಕಡಿಮೆ ಆಗುತ್ತೆ. ಇನ್ನು ಇವರಿಗೆ ಸಂಬಂಧಪಟ್ಟಂತೆ ಪರಿಹಾರ, ಪಂಚಮಾಧಿಪತಿ ಚಂದ್ರ ಗುರು ಮನೆಯಲ್ಲಿ ಅಂದರೆ ಧನುಸ್ಸಲ್ಲಿರೋದ್ರಿಂದ ಗುರುಕ್ಷೇತ್ರ ದರ್ಶನದಿಂದ ದೋಷ ನಿವಾರಣೆ. ಈಗಾಗಲೇ ಮಕರ ರಾಶಿಯವರಿಗೆ ಹೇಳಿದ ಹಾಗೆ ಗುರುಕ್ಷೇತ್ರ ಆಲಂಗುಡಿ ಹಾಗೂ ಗುರುವಾಯೂರ ದರ್ಶನ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಗುರುಕ್ಷೇತ್ರದಲ್ಲಿ ಯಾವತ್ತಾದರೂ ಗುರುವಾರ 21 ದಾಳಿಂಬೆ ಹಣ್ಣು ಹಾಗೂ 21 ನಿಂಬೆಹಣ್ಣು ಅರ್ಪಿಸಿ ಅಲ್ಲೇ ಕುಳಿತು ಗುರು ಬೀಜ ಮಂತ್ರವನ್ನು 330 ಬಾರಿ ಜಪಿಸಿ ಹಾಗೆಯೇ ದಿನನಿತ್ಯ ಬೆಳಗ್ಗೆ ಕೂಡ ಹಾಗೂ ಸಂಜೆ ಕೂಡ ಮನೆಯಲ್ಲಿ ಉತ್ತರಾಭಿಮುಖ ಗುರು ಬೀಜ ಮಂತ್ರವನ್ನು 33 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಗುರು ಬೀಜ ಮಂತ್ರ ಈ ರೀತಿ ಬರುತ್ತೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಇಷ್ಟು ವೀಕ್ಷಕರೇ ಮೀನರಾಶಿಯ ಫಲಾಫಲಗಳು. ನಾನು ಈಗಾಗಲೇ ಹೇಳಿದ ಹಾಗೆ ಈ ರಾಶಿಯ ಫಲಗಳು ಕೇವಲ 2025 ಮಾರ್ಚ್ 12ನೇ ತಾರೀಕಿನವರೆಗೂ ವೀಕ್ಷಕರೇ. ಹಾಗೆಯೇ ಸೂಕ್ತ ಸಮಯದಲ್ಲಿ ದೀರ್ಘ ಅಧ್ಯಯನ ಮಾಡಿ ದೀರ್ಘವಾದ ಅತಿ ಮುಖ್ಯವಾದ ಶನಿ ರಾಶಿಯ ಬದಲಾವಣೆ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು ಕಿವಿ ಮಾತು, ಯಾವ ರಾಶಿಗಳಿಗೆ ನಾನು ಅಶುಭಗಳನ್ನು ಸೂಚಿಸಿದ್ದೇನೋ ಯಾರೂ ಗಾಬರಿ ಪಡಬೇಕಾಗಿಲ್ಲ. ಅವರವರ ಜಾತಕದ ಬಲ ಅಬಲಗಳು ಬಹಳ ಮುಖ್ಯ ವೀಕ್ಷಕರೇ. ಇದು ಕೇವಲ ಒಂದು ಗೈಡೆನ್ಸ್ ಅಥವಾ ಮಾರ್ಗಸೂಚಿ ಅಂತ ನೀವು ತಿಳ್ಕೋಬೇಕಾಗತ್ತೆ. ಹಾಗೆಯೇ ಇನ್ನೊಂದು ಅತಿ ಮುಖ್ಯ ವಿಷಯ ಏನಂದರೆ, ಹೋಮಗಳು, ಕಾಸ್ಟ್ಲಿ ಪೂಜೆಗಳು ಯಾವುದೂ ಅವಶ್ಯಕತೆ ಇಲ್ಲ. ಸರಿಯಾದ ಮಂತ್ರ ಜಪಗಳಿಂದ ಗ್ರಹ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು. ಇದಕ್ಕೆ ನಮಗೆ ಆಧಾರಿತವಾಗಿ ಶ್ರೀಕೃಷ್ಣ ಪರಮಾತ್ಮನಿಗಿಂತ ಯಾರೂ ಒಳ್ಳೆಯ ಗುರುಗಳು ಸಿಗಲ್ಲ. ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ. ಅಂದರೆ ಎಲ್ಲ ಯಜ್ಞಗಳಿಗಿಂತ ಮಂತ್ರ ಜಪನೇ ಭಾಳ ದೊಡ್ಡ ಯಜ್ಞ ಅಂತ. ಹಾಗೆಯೇ ಯಾರು ದಿನನಿತ್ಯ ಧ್ಯಾನ, ಯೋಗ, ಪ್ರಾಣಾಯಾಮ ಹಾಗೂ ವ್ಯಾಯಾಮ ಮಾಡ್ತಾರೋ, ಇದೆಲ್ಲ ನುರಿತ ಗುರುಗಳ ಹತ್ರ ಕಲ್ತ್ಕೊಂಡು ಯಾರು ದೇವರಿಗೆ ಅವನು ಕೊಟ್ಟಿರೋ ಒಳ್ಳೆಯದಕ್ಕೆ ಥ್ಯಾಂಕ್ಸ್ ಹೇಳ್ತಾರೋ. ಒಂದು ಉದಾಹರಣೆ ಏನಂದರೆ, ಬೆಳಗ್ಗೆ ನೀವು ಒಳ್ಳೆ ಕಾಫಿ ಕುಡಿತಾ ಇದ್ರೆ ಮನೆಯಲ್ಲಿ, ಆ ಕಾಫಿ ರುಚಿಯಾಗಿದ್ದರೆ ಎಂಜಾಯ್ ಮಾಡಿದಾಗ ಕೃಷ್ಣನಿಗೊಂದು ಥ್ಯಾಂಕ್ಸ್ ಹೇಳಿ. ನನಗೆ ಈ ಥ್ಯಾಂಕ್ಸ್ ಕೊಡೋದಿದೆಯಲ್ಲ ಪ್ರಕೃತಿಗೆ, ದೇವರಿಗೆ, ಅದರಿಂದ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ. ಯಾರು ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಾರೋ ಅವರ ಜೀವನ ಸಾರ್ಥಕ. ಮಕ್ಕಳಾಗಲಿ ಪೋಷಕರಾಗಲಿ ಯಾರ ಮೇಲೂ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಂತ ನಾನು ಯಾವಾಗಲೂ ಶ್ರೀಕೃಷ್ಣ ಹೇಳಿದ್ದನ್ನು ಹೇಳ್ತಾ ಇರ್ತೀನಿ. ಜನರಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಅಂತ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಮಕ್ಕಳು ಹೀಗೆ ಓದಬೇಕು, ಹೀಗೆ ಮಾಡಬೇಕು ಅಂತ ದುರಾಸೆಗಳು ಇಟ್ಕೋಬೇಡಿ. ಮಕ್ಕಳಿಗೆ ಫೋರ್ಸ್ ಮಾಡಬೇಡಿ. ನಿಮ್ಮ ಕಣ್ಮುಂದೆ ಅವರು ಓಡಾಡಿಕೊಂಡು ಮುಂದಕ್ಕೆ ಜೀವನದಲ್ಲಿ ಏನೋ ಅವರು ಜೀವನ ಮಾಡ್ಕೊಂಡಿರ್ತಾರಲ್ಲ ಅಷ್ಟು ಸಾಕು. ಎಲ್ಲರೂ IAS ಆಫೀಸರ್ ಆಗಬೇಕು, ಎಲ್ಲರೂ IPS ಆಫೀಸರ್ ಆಗಬೇಕು, ಎಲ್ಲರೂ ಮಿನಿಸ್ಟರ್ ಆಗಬೇಕು ಅಂದರೆ ಅದಾಗೋದಿಲ್ಲ ವೀಕ್ಷಕರೇ. ಮನಃಶಾಂತಿಗೆ ಮಕ್ಕಳ ಮೇಲೆ ಪ್ರೆಷರು ಹೇರಬೇಡಿ. ಮಕ್ಕಳು ಅಷ್ಟೇ ತಾಯಿ ತಂದೆಗಳ ಮೇಲೆ ಪ್ರೆಷರ್ ಮಾಡಬಾರ್ದು. ಹಾಗೆಯೇ ಕೆಟ್ಟ ಆಲೋಚನೆಗಳು ಇರಬಾರ್ದು. ಮತ್ತು ಯಾವಾಗಲೂ ಯಾರೂ ಕೂಡ ಎಂಥ ಮೇಧಾವಿಗಳೇ ಆಗಿರಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ, ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೋ, ಅವನು ಸರಿ ಇಲ್ಲ, ಇವನು ಮೋಸಗಾರ, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಹಾಗೆ ಅಂತ ಯಾರು 24 ಗಂಟೆನೂ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇರ್ತಾರೋ ಅವರಿಗೆ ಸುಖ ಇರಲ್ಲ. ಅವ್ರಿಗೆ ಪ್ರಪಂಚ ಪೂರ್ತಿ ಕೆಟ್ಟವ್ರು ಇದ್ದೇ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಅದನ್ನೆಲ್ಲ ಸರಿಪಡಿಸೋಕ್ಕಾಗೋದಿಲ್ಲ. ಸರಿಪಡಿಸೋದು ಬರೀ ಪರಮಾತ್ಮ ಮಾಡಬೇಕಾಗುತ್ತೆ. ನಾವು ನೆಟ್ಟಿಗಿದ್ದೀವ ಅಂತ ಮಾತ್ರನೇ ನಾವು ಯೋಚನೆ ಮಾಡಬೇಕಾಗತ್ತೆ. ಭಾಳ ಜನ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ಸಂಬಂಧ ಇಲ್ಲದೆ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡೋರು ಫಸ್ಟು ಅವರು ನೆಟ್ಟಿಗಿದ್ದಾರೆ ಅಂತ ನೋಡಿಕೊಂಡ್ರೆ ಸಾಕೋದು. ನಾವು ಬಹಳ ಮೇಧಾವಿಗಳು ಅಂತ ಹೇಳಿಕೊಂಡು ಪ್ರಪಂಚದ ಎಲ್ಲ ವಿಷಯಗಳು ನಮ್ಮೊಬ್ಬರಿಗೆ ಗೊತ್ತಿರೋದು ಅಂತ ಅಂದ್ಕೊಂಡು ನಾವು ಸಕಲ ಕಲಾ ವಲ್ಲಭರು ಅಂತ ಹೇಳ್ತಾರಲ್ಲ, ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಹಳ ದೊಡ್ಡ ತಪ್ಪು ವೀಕ್ಷಕರೇ. ನಮ್ಮ ಯೋಗ್ಯತೆ ನಾವು ನಿರೂಪಣೆ ಮಾಡ್ಕೋಬೇಕು. ಇನ್ನೊಬ್ಬರ ತಪ್ಪುಗಳ ಬಗ್ಗೆ ಮಾತಾಡೋದು ನಮಗೆ ಹಕ್ಕು ದೇವರು ಕೊಟ್ಟಿಲ್ಲ. ನಮ್ಮ ತಪ್ಪುಗಳನ್ನು ನಾವು ಸರಿ ಮಾಡ್ಕೋಬೇಕು. ಇನ್ನೊಬ್ಬರ ತಪ್ಪುಗಳ ಬಗ್ಗೆ ಮಾತಾಡೋದು ಮೂರ್ಖತನದ ಪರಮಾವಧಿ. ನಾವು ನೆಟ್ಟಿಗಿದ್ರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಬೇರೆಯವ್ರು ನೆಟ್ಟಿಗಿದ್ದಾರೋ ಇಲ್ವೋ ಅಂತ ಹೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅದು ಪ್ರಕೃತಿ ನೋಡ್ಕೊಳ್ಳುತ್ತೆ.
ಇಷ್ಟು ಹೇಳ್ತಾ ಈ ಸಂಚಿಕೆ ಕೂಡ ಎಂದಿನಂತೆ ನಿಮಗೆಲ್ಲ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.